ಕ್ರಾಂತಿ ಜಾಥಾ ಮತ್ತೆ ಒಂದು ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಪಿಡುಗು ಯಾವುದೇ ಒಂದು ವರ್ಗಕ್ಕೆ ಸೀಮಿತ ಆಗಲಿಲ್ಲ. ಶ್ರೀಮಂತರಿರ್ಬೋದು, ಬಡವರಿರ್ಬೋದು, ಯಾವುದೇ ಸಮುದಾಯದವ್ರಿಗೂ ಈ ಒಂದು ಪಿಡುಗು ತಪ್ಪಿದ್ದಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಹಲವಾರು ನಿದರ್ಶನವಿದೆ. ಈ ದೇಶದಲ್ಲಿ ಕೋಟ್ಯಾಂತರ ಜನರು ಈ ಒಂದು ಲವ್ ಜಿಹಾದ್ನ ಒಂದು ಬಲಿಗೆ ಬೀಳ್ತಾ ಇದ್ದಾರೆ. ಬರೀ 2026 ಘಟನೆಗಳನ್ನ ನಾವು ಅವಲೋಕನ ಮಾಡ್ತಾ ಹೋದ್ರೆ, ಕರ್ನಾಟಕದ ನಂದಿ ಬೆಟ್ಟದಲ್ಲಿ ಒಂದು ಯುವತಿ ಸಾವನ್ನಪ್ತಾರೆ. ಅವರೊಂದು ಫಿಸಿಯೋಥೆರಪಿಸ್ಟ್ ಡಾಕ್ಟರು. ಇದರಲ್ಲಿ ಅವರ ಕುಟುಂಬ ಹೇಳುತ್ತೆ ಲವ್ ಜಿಹಾದ್ನ ಶಂಕೆ ಇದೆ ಅಂತೇಳಿ. ಕೊಪ್ಪಳದಲ್ಲಿ ಒಬ್ಬ ಯುವಕ ಹಲವಾರು ಯುವತಿಯರೊಂದಿಗೆ ಒಂದು ಸಂಪರ್ಕ ಎಂಬ ಆರೋಪದ ಮೇಲೆ ಒಂದು ದೂರು ಸಹ ದಾಖಲಾತಿಯಾಗಿದೆ. ಉತ್ತರ ಪ್ರದೇಶದ ಅಲಿಗಢದಲ್ಲಿ ತಮ್ಮ ಗುರುತನ್ನು ಮರೆಮಾಚಿ ಹಿಂದೂ ಎಂದು ಬಿಂಬಿಸಿ ಒಂದು ಮಹಿಳೆ ದೂರು ನೀಡಿದ್ದು ನಮ್ಮ ಇತಿಹಾಸ. ಭೂಪಾಲ್ನ ಒಂದು ಲವ್ ಜಿಹಾದ್ ಅನುಮಾನದಲ್ಲಿ ಕೆಲವರು ಹೋಟೆಲ್ ಮೇಲೆ ದಾಳಿ ನಡೆಸಿದ ಪ್ರಕರಣದಲ್ಲಿ ಅವರ ವಿರುದ್ಧವೇ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಪಶ್ಚಿಮ ಬಂಗಾಳದಲ್ಲಿ ಬಲವಂತದ ಮತಾಂತರ ಮತ್ತು ಸಂಬಂಧದ ವಿಚಾರದಲ್ಲಿ ಕಠಿಣ ಕಾನೂನನ್ನ ಸರ್ಕಾರ ನಡೆಸ್ತಾ ಬಂದಿದೆ. ಇತ್ತೀಚೆಗೆ ನಡೆದ ನಾಸಿಕ್ TCSನ ಒಂದು ಕಂಪನಿಯಲ್ಲಿ, ಟಾಟಾದವರ ಒಂದು ಸಂಸ್ಥೆಯಲ್ಲಿ, ಅಲ್ಲಿ ಏನು HR ಇರ್ತಾರೆ ಅವರೆಲ್ಲ ಅನ್ಯಮತೀಯರಾಗಿರ್ತಾರೆ. ನಮ್ಮ ಹೆಣ್ಮಕ್ಳನ್ನೆಲ್ಲ ಭೇದಿಸಿ ನಮ್ಮ ಮಹಾರಾಷ್ಟ್ರ ಪೊಲೀಸ್ನವರು ನಮ್ಮ ಹೆಣ್ಮಕ್ಳಿಗೆ ರಕ್ಷಣೆಯನ್ನ ನೀಡಿದ್ದಾರೆ. ಹುಬ್ಬಳ್ಳಿಯ ಜಿಮ್ ಪ್ರಕರಣ ತಮಗೆಲ್ಲ ಗೊತ್ತೇ ಇದೆ. ಇದು ಬರೀ ದೇಶಕ್ಕೆ ಮತ್ತು ಇತರ ಊರುಗಳಿಗೆ ಮಾತ್ರ ಸೀಮಿತ ಆಗಲಿಲ್ಲ. ಕೊಡಗಿನ ಹೆಬ್ಬಾಗಿಲು ಕುಶಾಲ್ ನಗರಕ್ಕೆ ಕಾಲಿಟ್ಟಿದೆ. ಈ ಪ್ರಕರಣ ನಿನ್ನೆ ಮೊನ್ನೆ ಪ್ರಕರಣ ಆಗಿರ್ಬೋದು, ತಮ್ಮ ಮುಂದೆ ಬಂದಿರೋದು. ಸುಮಾರು 12 ವರ್ಷದ ಹಿಂದೆ ಇದೇ ನಿಸರ್ಗಧಾಮ ಟೂರಿಸ್ಟ್ ಸೆಂಟರ್ ಒಂದು ಅಂಗಡಿಯಲ್ಲಿ ನಾನು ಒಂದು ಪ್ರಕರಣವನ್ನು ಭೇದಿಸಿದ್ದೇನೆ. ಸಾರ್ವಜನಿಕ ಬಂಧುಗಳೇ, ನಮ್ಮ ಭಾರತ ದೇಶದಲ್ಲಿ ನಮ್ಮ ಸಮಾಜ ತುಂಬಾ ಸಂವೇದನಶೀಲವಾದದ್ದು. ಸ್ವಾಭಿಮಾನಕ್ಕೆ ನಾವೆಲ್ಲ ಅಂಜುತ್ತೇವೆ. ಹಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಾನ ಮರ್ಯಾದೆಗೆ ನಾವು ಬಹಳಷ್ಟು ಬೆಲೆಯನ್ನು ಕೊಡ್ತೇವೆ. ಹಲವಾರು ಪ್ರಕರಣಗಳಲ್ಲಿ ತಾಯಂದ್ರಿರ್ಬೋದು, ಕುಟುಂಬಸ್ಥರಿರ್ಬೋದು, ತಮ್ಮ ವಿಚಾರಗಳನ್ನ ಸಮಾಜ ಮುಂದೆ ವ್ಯಕ್ತಪಡಿಸಲಿಕ್ಕೆ ಮುಂದೆ ಬರೋದಿಲ್ಲ. ಈ ಒಂದು ಪ್ರಕರಣದಲ್ಲಿ ತಮಗೆ ಸ್ವಲ್ಪ ಮಾಹಿತಿಯನ್ನು ನಾನು ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಮುದಾಯದ ಒಂದು ಮಹಿಳೆ, ಅವರಿಗೆ ಮದುವೆ ಆಗಿರುತ್ತೆ. ಅವ್ರಿಗೆ ಒಂದು ಮನೆ ಕಟ್ಟಬೇಕಾಗತ್ತೆ. ಮನೆ ಕಟ್ಟಬೇಕಾಗಿರುವ ಸಂದರ್ಭದಲ್ಲಿ ಒಬ್ಬ ಕಾಂಟ್ರಾಕ್ಟರ್ನ ಪರಿಚಯ ಮಾಡ್ಕೊಳ್ತಾರೆ ಅವರು. ಈ ಕಾಂಟ್ರಾಕ್ಟ್ರೇ ಒಬ್ಬ ಮುಸಲ್ಮಾನ. ಕಾಂಟ್ರಾಕ್ಟರ್ ಜೊತೆ ಸಂಪರ್ಕ ಆಗುತ್ತೆ. ಕಾಂಟ್ರಾಕ್ಟರ್ಗೆ ನಿಸರ್ಗಧಾಮದ ಟೂರಿಸ್ಟ್ ಸೆಂಟರ್ನಲ್ಲಿ 2 ಸ್ಪೈಸಸ್ ಅಂಗಡಿ ಇದೆ. ಅದೇ ನಿಸರ್ಗಧಾಮದ ಮುಂದೆ ಒಂದು ಫೆನ್ನಾ ಎಂಬ ರಿಸಾರ್ಟ್ನಲ್ಲಿ ಅವರು ಪಾಲುದಾರರಾಗಿ 3 ಜನ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಈ ಒಂದು ಮದುವೆ ಆಗಿದ ಮಹಿಳೆಯನ್ನ ಅವ್ರ ಅಂಗಡಿಗೆ ಕೆಲಸ ನೀಡಿ ಸೇರಿಸ್ಕೊಳ್ತಾರೆ. ಅವ್ರಿಗೆ ಆಮಿಷಗಳನ್ನ ಕೊಡ್ತಾರೆ, ಸ್ಯಾಲ್ರಿ ಹೈಕ್ನ ಕೊಡ್ತಾರೆ, ಅವ್ರಿಗೆ ಕಮಿಷನ್ ಎಕ್ಸ್ಟ್ರಾ ಮಾಡಿಕೊಡ್ತಾರೆ. ಈ ರೀತಿ ಅವರು ಸಲಿಗೆಯನ್ನ ಜಾಸ್ತಿ ಮಾಡ್ಕೊಳ್ತಾರೆ. ಮುಂದಿನ ದಿನಗಳಲ್ಲಿ ಕಳೆದ 1.5 ತಿಂಗಳ ಹಿಂದೆ ಈ ಹುಡುಗಿಯ ಯಜಮಾನರು, ನಮ್ಮ ಸ್ನೇಹಿತರು, ಇಲ್ಲಿ ಒಂದ್ ಕಡೆ ಕೆಲಸ ಮಾಡ್ತಿರ್ತಾರೆ ಒಂದು ಹೋಟ್ಲಲ್ಲಿ. ಅವರು ನಮ್ಮ ಹಿಂದೂ ಕಾರ್ಯಕರ್ತರನ್ನ ಒಬ್ಬರನ್ನ ಸಂಪರ್ಕ ಮಾಡಿ, ನನ್ನ ಮಗು ಮತ್ತೆ ನನ್ನ ಹೆಂಡತಿ ಧರ್ಮಪತ್ನಿ ಕಾಣಿಸ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಆ ಸಂದರ್ಭಕ್ಕೆ ಬಹಳಷ್ಟು ಸುತ್ತಮುತ್ತಲ ಪ್ರದೇಶದಲ್ಲಿ ವಿಚಾರಿಸಿದಾಗ ಈ ಒಂದು ಮಹಿಳೆ ಮತ್ತು ಆ ಬಾಲಕ ಕೇರಳದ ಮಲ್ಲಪುರಂನ ಡಿಸ್ಟಿಕ್ನ ಮಂಜೇರಿ ಗ್ರಾಮದಲ್ಲಿ ಸತ್ಯಸಾರಿಣಿ ಎಂಬ ಒಂದು ಸ್ಥಳದಲ್ಲಿ ಇವರು ಟ್ರೈನಿಂಗ್ ಅನ್ನ ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಕೇರಳದಲ್ಲಿ ಮಲ್ಲಪುರಂ ಡಿಸ್ಟಿಕ್ ಅಲ್ಲಿ ಹಲವಾರು ಈ ತರ ರಿಹ್ಯಾಬಿಲಿಟೇಷನ್ ಸೆಂಟರ್ಗಳಿದೆ. ಆದ್ರೆ ಅಲ್ಲಿ ನಡೀತಿರುವುದು ಮತಾಂತರ ಅಂತ ನಾನಿವಾಗ ಖಂಡಿತವಾಗಿ ಹೇಳ್ತಾ ಇದ್ದೇನೆ.
ಯಾಕೆ ಅಂದ್ರೆ ಈ ಒಂದು ಕೇಸ್ನಲ್ಲಿ ಮತಾಂತರ ಆಗಿರೋ ನಿದರ್ಶನ, FIR ಆಗಿರುವ ಒಂದು ದಾಖಲೆಗಳು ನಮ್ಮ ಮುಂದೆ ವ್ಯಕ್ತವಾಗಿದೆ. ಅವರ ಯಜಮಾನರು ಒಂದು ಮಿಸ್ಸಿಂಗ್ ಕಂಪ್ಲೇಂಟ್ ಅನ್ನ ನೀಡ್ತಾರೆ. ನಮ್ಮ ಕಾರ್ಯಕರ್ತರು ಪೊಲೀಸ್ ಇಲಾಖೆಯವರ ಸಹಕಾರದೊಂದಿಗೆ ಆ ಮಹಿಳೆಯನ್ನ ಮತ್ತೆ ಆ ಹುಡುಗನ್ನ ಕುಶಾಲನಗರದ ಠಾಣೆಗೆ ಕರ್ಕೊಂಡು ಬರ್ತಾರೆ. ಠಾಣೆಗೆ ಕರ್ಕೊಂಡ್ ಬಂದ ಸಂದರ್ಭದಲ್ಲಿ ಆ ಮಗುವನ್ನ ಅವರ ಅಜ್ಜಿ, ಇಲ್ಲೇ ಕುಶಾಲನಗರ ಸುತ್ತಮುತ್ತ ಯಾವುದೋ ಒಂದು ಗ್ರಾಮದಲ್ಲಿ ಇರ್ತಾರೆ ಅವರು, ಅಜ್ಜಿ ಸ್ಟೇಷನ್ಗೆ ಬಂದಾಗ ಮಗು ಅಜ್ಜಿ ಜೊತೆ ಕೆಲವೊಂದು ವಿಚಾರಗಳನ್ನ ಶೇರ್ ಮಾಡ್ತಾರೆ. ತುಂಬಾ ಆತಂಕಕಾರಿ ಬೆಳವಣಿಗೆ ಮತ್ತೆ ಸಂಗತಿಗಳು ಬೆಳಕಿಗೆ ಬರುತ್ತದೆ. ಆ ಮಗು ಹೇಳುತ್ತೆ, ನನ್ನ ಒತ್ತಾಯ ಪೂರ್ವಕವಾಗಿ 4-5 ಜನ ಕರ್ಕೊಂಡೋಗಿ ಕೇರಳದಲ್ಲಿ ನನಗೆ ಸುನ್ನತ್ ಮಾಡಿದ್ರು. ಆ ಮಗುಗೆ ಇನ್ನ ಇವತ್ತು ಆ ಗಾಯ ಆರಿರ್ಲಿಕ್ಕಿಲ್ಲ ಅಂತ ಅನ್ಕೊಳ್ತಾನೆ. ಸಮಾಜ ಯಾವ ಕಡೆ ಹೋಗ್ತಾ ಇದೆ ಅನ್ನುವ ಒಂದು ಮೂಲಭೂತ ಪ್ರಶ್ನೆ. ನಾನು ಯಾವ್ದನ್ನ ಕತೆ ಸೇರಿಸಿ ನಿಮ್ಗೆ ಹೇಳ್ತಾ ಇಲ್ಲ, ಸಂಪೂರ್ಣ ದಾಖಲೆ ಸಮೇತ FIR ಆಗಿರೋ ಕೇಸ್ ಬಗ್ಗೆ ಉಲ್ಲೇಖವನ್ನ ಮಾಡ್ತಾ ಇದ್ದೇನೆ. ಯಾಕೆ ನಾನು ನಿಮ್ಗೆ ಪದೇ ಪದೇ ಈ ವಿಚಾರವನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನಿನ್ನೆ ಇದೇ ನಿಸರ್ಗಧಾಮದ ಮಹಿಳಾ ಒಂದು ಅಂಗಡಿಗಳು ಏನಿದ್ದಾರೆ, ಮಹಿಳೆಯರು ಸೇರ್ಕೊಂಡು ಹೇಳ್ತಾರೆ ಇಲ್ಲಿ ಇಂಥದ್ದು ಏನು ನಡೀತಾ ಇಲ್ಲ ಅಂತ. ಇವಾಗ ನಿನ್ನೆ ಆಗಿರೋ ಕೇಸ್ ಏನಾಗ, ನಾನು 12 ವರ್ಷದಿಂದ ಬೇಯಿಸಿರೋ ಕೇಸ್ ಏನು? ಇಡೀ ಕುಶಾಲನಗರದ ಪ್ರತಿಯೊಂದು ಕಾಲೇಜ್ನಲ್ಲಿ ಇಂಥ 10ರಿಂದ 15 ಪ್ರಕರಣಗಳು ನಡೀತಾ ಇದೆ. ಬಹಳಷ್ಟು ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಿದೆ, ಅಲ್ಲಿಂದ ಕೇರಳ ಭಾಗದ ಮುಸಲ್ಮಾನರು ಬಂದಿದ್ದಾರೆ, ಅಲ್ಲಿಯೂ ಸಹ ಇಂಥ ಹಲವಾರು ಚಟುವಟಿಕೆಗಳು ನಡೀತಾ ಇದೆ. ಈ ಎಲ್ಲ ವಿಷಯಗಳನ್ನ ಒಳಗೊಂಡಂತೆ ಸಮಗ್ರ ಮಾಹಿತಿಗಳನ್ನು ನಾವು ಅವಲೋಕನ ಮಾಡ್ತಾ ಇದ್ದೇವೆ. ಈ ಒಂದು ವಿಚಾರವಾಗಿ ನಮ್ಮ ಕಾರ್ಯಕರ್ತರು ಸಹ ಕಾರ್ಯೋನ್ಮುಖರಾಗಿದ್ದಾರೆ. ಈ ಎಲ್ಲ ಕೇಸ್ ನಡೀತು. ಮೊನ್ನೆ 3 ದಿನಗಳ ಹಿಂದೆ ಪುನಃ ಇದೇ ನಿಸರ್ಗಧಾಮದ ಒಳಗೆ 3 ಯುವಕರು ಮತ್ತು 3 ಹಿಂದೂ ಯುವತಿಯರು ಪತ್ತೆ ಆಗ್ತಾರೆ. ಅದರನ್ನು ಸಹ ನಾವು ಪೊಲೀಸ್ ಠಾಣೆಗೆ ಒಪ್ಪಿಸಿರ್ತೇವೆ. ನಮ್ಮ ಪ್ರಯತ್ನ ಬರೀ ಜಾಗೃತಿ ಮಾತ್ರ. ಸಮಾಜ ಇದಕ್ಕೆ ಯಾವ ರೀತಿ ಸ್ಪಂದನೆ ನೀಡಿದೆ ಅಂತ ತಾವೆಲ್ಲರೇ ಇವತ್ತು ಸಾಕ್ಷಿಯಾಗಿದ್ದೀರಾ. ಮುಂದಿನ ದಿನಗಳಲ್ಲಿ ನಾವು ಇನ್ನ ಎಚ್ಚೆತ್ಕೊಂಡು ಈ ಒಂದು ಹೋರಾಟವನ್ನ ಮುಂದುವರಿಸಬೇಕು, ಸಮಾಜದಲ್ಲಿ ಜಾಗೃತಿಯನ್ನ ಮೂಡಿಸ್ಬೇಕು. ಇದೆಲ್ಲದಕ್ಕೂ ಕೊರತೆ ಏನಪ್ಪಾ ಅಂದ್ರೆ ನಮ್ಮ ಒಂದು ಧರ್ಮ ಶಿಕ್ಷಣದ ಕೊರತೆ. ಇತ್ತೀಚಿನ ಈ ಒಂದು ಪ್ರಸಂಗದಲ್ಲಿ ನನಗೆ ಸ್ಟೇಷನ್ಗೆ ಹೋದಾಗ ಆ ಒಂದು ಯುವತಿಯನ್ನ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ತು. ಏನಕ್ಕೆ ನೀವು ಧರ್ಮಾಂತರ ಮಾಡ್ಕೊಂಡ್ರಿ ಅಂದಿದ ತಕ್ಷಣ ಆ ಹುಡುಗಿ ಹೇಳಿದೇನೆಂದ್ರೆ, ನಾನು ಕುರಾನ್ನ ಓದಿದೆ, ನನಗೆ ಇಸ್ಲಾಂ ಮೇಲೆ ಪ್ರೀತಿ ಆಯಿತು, ಅಲ್ಲಿ ಸೇಫ್ಟಿ ಜಾಸ್ತಿ ಇದೆ ಅಂತ. ನೋಡಿ, ಸೇಫ್ಟಿ ಎಲ್ಲ ಜನಾಂಗದಲ್ಲಿ ಎಲ್ಲ ಒಂದು ವರ್ಗಗಳಲ್ಲೂ ಇದೆ. ನಾವು ನಮ್ಮ ಮಕ್ಕಳಿಗೆ ಭಗವದ್ಗೀತೆ ಇರ್ಬೋದು, ಧಾರ್ಮಿಕ ಶಿಕ್ಷಣಗಳನ್ನ ನೀಡದೇ ಇರೋದೇ ಒಂದು ಕೊರತೆಯಾಗಿ ಕಾಣಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಸಹ ನಾವು ಮುಂದೆ ಕಾರ್ಯೋನ್ಮುಖರಾಗಬೇಕಾಗಿದೆ. ನನ್ನ ವಿಚಾರಗಳನ್ನ ಹೇಳಿ ಲವ್ ಜಿಹಾದ್ ಸಾಕಷ್ಟು ಪ್ರಕರಣಗಳು ಆಗ್ತಾ ಇದ್ರು ಕೂಡ ಈ ಕುಶಾಲನಗರದ ಘಟನೆಗೆ ಸಂಬಂಧಪಟ್ಟ ಹಾಗೆ ಆ ಒಂದು ನಿಸರ್ಗಧಾಮದ ಆ ಮಳಿಗೆಯ ಮಾಲೀಕ ಅಲ್ಲಿರತಕ್ಕಂತ ಮಹಿಳಾ ಕೆಲಸಗಾರರನ್ನ ಒಟ್ಟುಗೂಡಿಸಿ ಹಿಂದೂ ಸಮಾಜದ ದಿಕ್ಕು ತಪ್ಪಿಸ್ತಕ್ಕಂತ ಒಂದು ಕೆಲಸಕ್ಕೆ ನಿನ್ನೆ ಕೈ ಹಾಕಿದ್ದಾರೆ. ಹಾಗಾಗಿ ಕೊಡಗಿನಲ್ಲಿ 100 ಪ್ರಕರಣಗಳು ಎಲ್ಲಾ ಸ್ಟೇಷನ್ ಲಿಮಿಟ್ಗಳಲ್ಲಿ ಈಗಾಗಲೇ ಆಗಿದೆ. ಒಂದಷ್ಟು ವಿಚಾರಗಳು ಬಹಿರಂಗ ಆಗಿರಬಹುದು, ಒಂದಷ್ಟು ವಿಚಾರಗಳು ಬಹಿರಂಗ ಆಗದೇ ಇರಬಹುದು. ಈ ಲವ್ ಜಿಹಾದ್ ಅನ್ನತಕ್ಕಂಥದ್ದು ಕೊಡಗಿನ ಮೂಲೆ ಮೂಲೆಗಳಲ್ಲಿ ಇವತ್ತು ಮುಸಲ್ಮಾನ ಅಂಗಡಿಗಳಲ್ಲಿ ಹಿಂದೂ ಯುವತಿಯರನ್ನ ಸೇರಿಸಿಕೊಂಡು ಅದರಲ್ಲಿ ಸಾಕಷ್ಟು ಯುವತಿಯರನ್ನ ಇವತ್ತು ಪ್ರೀತಿ ಪ್ರೇಮದ ಬಲೆಗೆ ಬೀಳಿಸಿಕೊಂಡು ಅವರನ್ನು ಮತಾಂತರ ಮಾಡತಕ್ಕಂಥದ್ದನ್ನ ನಾವು ಬೇಕಾದಷ್ಟು ಪ್ರಕರಣಗಳನ್ನು ನೋಡಿದ್ದೇವೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕೊಡಗಿನ ಎಲ್ಲಾ ಸ್ಟೇಷನ್ ಲಿಮಿಟ್ಗಳಲ್ಲಿ ನಾವು ಸಾಕ್ಷಿಯನ್ನ ಕಲೆ ಹಾಕಬಹುದು. ಆದ್ರೆ ಎಲ್ಲಾ ವಿಷಯಗಳನ್ನು ಬಹಿರಂಗಪಡಿಸಬಾರದು. ಯಾಕೆ ಅಂತೇಳಿ ಆದ್ರೆ
ಅವರಿಗೆ ಆದಂತ ಅವ್ರದೇ ಗೌರವ ಇರ್ತದೆ, ಮನೆತನ ಇರ್ತದೆ. ಈ ಒಂದು ಗೌರವವನ್ನು ಕಾಪಾಡಿಕೊಳ್ಳತಕ್ಕಂಥ ದೃಷ್ಟಿಯಿಂದ ನಾವೆಲ್ಲರೂ ಕೂಡ ಕೆಲವು ವಿಚಾರಗಳನ್ನು ಬಹಿರಂಗಪಡಿಸೋದಿಲ್ಲ. ನನ್ನ ವಿದ್ಯಾರ್ಥಿ ಜೀವನದಿಂದ ನಾನು ಸಾಕಷ್ಟು ನೋಡಿದ್ದೇನೆ. ಕಾಲೇಜುಗಳಲ್ಲೂ ಕೂಡ ಈ ಮತಾಂತರ ಮಾಡತಕ್ಕಂಥ ಒಂದು ಜಾಲ ಹಿಂದೂ ಯುವತಿಯರ ಹಿಂದೆ ಬಿದ್ದು ಅವರನ್ನು ಮತಾಂತರಗೊಳಿಸ್ತಕ್ಕಂಥ ಬಹಳ ದೊಡ್ಡ ಪ್ರಯತ್ನಕ್ಕೆ ಕೈ ಹಾಕಿದ್ದಂಥದ್ದನ್ನ ನಾವು ತಡೆದಿರತಕ್ಕಂಥದ್ದನ್ನ ಕೂಡ ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗ್ತದೆ. ಇವತ್ತು ನಿನ್ನೆ ಆ ಮಾಲೀಕ ನಮ್ಮ ಹಿಂದೂ ಹೆಣ್ಮಕ್ಳನ್ನ ಅಲ್ಲಿ ಕೆಲಸ ಮಾಡುವವರನ್ನ ಸೇರಿಸಿಕೊಂಡು ಇಂತಹ ಒಂದು ಮತಾಂತರ ಇಲ್ಲಿ ನಡೀತಾ ಇಲ್ಲ, ನಾವೆಲ್ಲರೂ ಕೂಡ ಇಲ್ಲಿ ಸುರಕ್ಷಿತವಾಗಿದ್ದೇವೆ ಅನ್ನತಕ್ಕಂಥ ಹೇಳಿಕೆಗಳನ್ನ ಕೊಡಿಸಿರಬಹುದು. ಆ ಮಾತಾಡಿರತಕ್ಕಂಥವ್ರು ಮತ್ತೆ ಅಲ್ಲಿದ್ದಿರತಕ್ಕಂಥವ್ರು ಅವ್ರ ಮೇಲೆ ನಮಗೆ ಅನುಮಾನ ಇಲ್ಲ, ಅವರು ಸರಿ ವ್ಯವಸ್ಥೆ ಒಳಗಡೆ ಸರಿ ಇರಬಹುದು. ಆದ್ರೆ ಇಡೀ ಕೊಡಗಿನಲ್ಲಿ ಅದೇ ವಾತಾವರಣ ಇದೆ ಅನ್ನೋದಾದ್ರೆ ಅದು ಸಾಧ್ಯವೇ ಇಲ್ಲ. ಇವತ್ತು ಈ ಕೊಡಗಿನ ನೆಲದಲ್ಲಿ ಈ ಹಿಂದೆ ಒಂದು NIA ಮೂಲಕ ಒಂದು ಪ್ರಕರಣ ಬಯಲಿಗೆ ಬಂದಿದೆ. ಈ ಕೊಡಗಿನ ಹಿಂದೂ ಹೆಣ್ಮಗಳನ್ನ ಲವ್ ಜಿಹಾದ್ನ ಬಲೆಗೆ ಬೀಳಿಸಿ ಬಂಟ್ವಾಳದ ಯುವಕ ಮದುವೆಯಾಗ್ತಾನೆ. ಬಂಟ್ವಾಳದ ಯುವಕ ಮದುವೆ ಆದ ನಂತರ ಆ ಯುವತಿಯನ್ನ ಐಸಿಸ್ ಚಟುವಟಿಕೆಗಳಲ್ಲಿ ಗುರುತಿಸಿಕೊಂಡಿದ್ದನ್ನು ನಾವು NIA ತನಿಖೆ ಮೂಲಕ ನಾವು ನೋಡಿದ್ದೇವೆ. ಹಾಗಾದ್ರೆ ಇದು ಲವ್ ಜಿಹಾದ್ ಅಲ್ವಾ? ಅಂತ ಸಂದರ್ಭದಲ್ಲಿ ನಡೆದಿರ್ತಕ್ಕಂಥ ಘಟನೆಯನ್ನ ಯಾಕೆ ನಿನ್ನೆ ಈ ಮಾಲೀಕ ನೆನಪು ಮಾಡಿಕೊಳ್ಳಲಿಲ್ಲ? ಆ ಅಸ್ಲಾಂ ಅನ್ನತಕ್ಕಂಥ ಮಾಲೀಕ ಇವತ್ತು ತನ್ನ ವ್ಯಾಪಾರಕ್ಕೋಸ್ಕರವಾಗಿ ಈ ರೀತಿಯಾದಂತ ದಿಕ್ಕು ತಪ್ಪಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಯಾವೊಬ್ಬ ಮುಸಲ್ಮಾನ ಕೂಡ ಈ ದೇಶದಲ್ಲಿ ಆಗತಕ್ಕಂಥ ಇಸ್ಲಾಮೀಕರಣವನ್ನ ಇವತ್ತು ಕೂಡ ವಿರೋಧವನ್ನ ಮಾಡಲಿಲ್ಲ. ಆ ವ್ಯಕ್ತಿಗೆ ಈ ಹಿಂದೆ ಲವ್ ಜಿಹಾದ್ ಪ್ರಕರಣಗಳು ಕಂಡಾಗ್ಲೂ ಕೂಡ ಅದನ್ನು ವಿರೋಧ ಮಾಡಬಹುದಿತ್ತಲ್ಲ. ಹಾಗಾದ್ರೆ ಸಿದ್ದಾಪುರದಲ್ಲಿ ಸುಮಾರು 3 ತಿಂಗಳ ಹಿಂದೆ ನಾವು ಭಾರಿ ದೊಡ್ಡ ಬೃಹತ್ ಪ್ರತಿಭಟನೆಯನ್ನ ಮಾಡಿದು. ಒಂದು ಹಿಂದೂ ಹೆಣ್ಮಗಳನ್ನ ಲವ್ ಜಿಹಾದಿಗೆ ಬೆಳೆಸಿ ಆ ಹಿಂದೂ ಹೆಣ್ಮಗಳನ್ನ ಮುಸ್ಲಿಂ ಆಗಿ ಮತಾಂತರ ಮಾಡಿ ಮದುವೆ ಆಗ್ಲಿಕ್ಕೆ ಪ್ರಯತ್ನ ಪಟ್ಟಂತ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜ ಆಕ್ರೋಶಭರಿತವಾಗಿ ಅವತ್ತು ವಿರೋಧವನ್ನ ಮಾಡ್ತು. ಆಗ ಈ ನಿಸರ್ಗಧಾಮದ ಮಾಲೀಕ ಎಲ್ಲಿ ಹೋಗಿದ್ದ? ಆ ಲವ್ ಜಿಹಾದ್ ಅನ್ನ ಖಂಡನೆ ಮಾಡಬಹುದಿತ್ತಲ್ಲ. ಕಾಶ್ಮೀರದ ಕಣಿವೆಯಲ್ಲಿ 28 ಮಹಿಳೆಯರ ಮುಂದೆ ತನ್ನ ಗಂಡಂದಿರನ್ನ ಧರ್ಮವನ್ನ ಕೇಳಿ ಅವರ ಬಟ್ಟೆಯನ್ನ ತೆಗೆದು ಧರ್ಮವನ್ನ ನೋಡಿ ಅವರ ಮುಂದೆ ಅವರ ಸಿಂಧೂರವನ್ನು ಅಳಿಸ್ತಕ್ಕಂಥ ಪ್ರಯತ್ನ ಆದಾಗ ಇಂಥ ಮಾಲೀಕರು ಎಲ್ಲಿ ಸತ್ತು ಹೋಗಿದ್ರು? ನಾವು ಕೇಳಬೇಕಲ್ಲ ಇದನ್ನ. ಅಲ್ಲಿ ದೊಡ್ಡದಾಗಿ ಇವತ್ತು ಅವರ ಶಾಪಿನ ಮುಂದೆ ಫ್ಲೆಕ್ಸ್ ಅನ್ನ ಹಾಕ್ತಾರೆ. ನಾವೆಲ್ಲರೂ ಕೂಡ ಶಾಂತಿ ಸೌಹಾರ್ದತೆಯಿಂದ ಬದುಕಬೇಕು, ನಾವೆಲ್ಲರೂ ಕೂಡ ಇಲ್ಲಿ ಒಂದಾಗಿ ಬದುಕಬೇಕು, ನಮ್ಮಲ್ಲಿ ಯಾವುದೇ ತಾರತಮ್ಯ ಇರಬಾರದು. ಹಾಗೆ ಹೇಳತಕ್ಕಂಥವ್ರು ಈ ಕಾಶ್ಮೀರದ ಘಟನೆಯನ್ನ ಯಾಕೆ ವಿರೋಧ ಮಾಡಲಿಲ್ಲ? ಈ ಕುಶಾಲನಗರದ ಯುವತಿ ಲವ್ ಜಿಹಾದ್ಗೆ ಬಲಿಯಾಗಿ ಐಸಿಸ್ ಉಗ್ರ ಸಂಘಟನೆಯಲ್ಲಿ ಕೆಲಸ ಮಾಡಿದಾಗ ಯಾಕೆ ಅದನ್ನು ವಿರೋಧ ಮಾಡಲಿಲ್ಲ? ಈ ವಿಷಯವನ್ನ ಯಾಕೆ ಪ್ರಸ್ತಾಪ ಮಾಡ್ತಿದ್ದೇನೆ ಅಂತ ಹೇಳಿ ಆದ್ರೆ, ಕೊಡಗಿನಲ್ಲಿ 1-2 ಪ್ರಕರಣಗಳಲ್ಲ, ಸಿದ್ದಾಪುರದ ಈಗಾಗಲೇ ಹೋರಾಟಗಳು ಆಗಿದೆ. ಎಲ್ಲ ವಿಷಯಗಳು ಹಿಂದೂ ಸಮಾಜದ ಮುಂದೆ ಇದೆ. ಹಿಂದೂ ಸಮಾಜವನ್ನು ಮತಾಂತರಗೊಳಿಸತಕ್ಕಂಥ ದೃಷ್ಟಿಯಿಂದ ನಾಪಕ್ಕೊಲ್ನ ಘಟನೆಯನ್ನ ನಾವು ನೋಡಬಹುದು. ನಾಪಕ್ಕೊಲ್ನಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮದ ವಾಹನವನ್ನ ಅಡ್ಡಗಟ್ಟಿ ಹಿಂದೂ ಕಾರ್ಯಕರ್ತನ ಮೇಲೆ ಹಲ್ಲೆ ಮಾಡಿದಾಗ ಈ ಯಾರು ಶಾಂತಿಯನ್ನು ಬಯಸ್ತಕ್ಕಂಥ ಮುಸಲ್ಮಾನರು ಯಾರು ವಿರೋಧ ಮಾಡಲಿಲ್ಲ. ಇನ್ನು ಮುಂದುವರೆದು ಇನ್ನೊಂದು ವಿಚಾರವನ್ನ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಎಲ್ಲರೂ ಕೇಳಿಸ್ಕೊಳ್ಬೇಕಿದನ್ನ. ಒಬ್ಬ ನಾಪಕ್ಕೊಲ್ಲಿನ ಸಮ್ಮದ್ ಅನ್ನತಕ್ಕಂಥ ಯುವಕ, ಇದನ್ನ ಗಂಭೀರವಾಗಿ ಪೊಲೀಸ್ ಇಲಾಖೆಯವರು ಫಸ್ಟ್ ಕೇಳಿಸ್ಕೊಳ್ಬೇಕು. ಇಡೀ ದಿಕ್ಕನ್ನು ತಪ್ಪಿಸ್ತಕ್ಕಂಥವ್ರು ಇವತ್ತು ಪೊಲೀಸ್ ಇಲಾಖೆ. ಒಬ್ಬ ಸಮ್ಮದ್ ಅನ್ನತಕ್ಕಂಥ ಒಬ್ಬ ಮುಸಲ್ಮಾನ ಯುವಕ ಸುಮಾರು 28 ಯುವತಿಯೊಂದರಿಗೆ ಬೆತ್ತಲೆ ವಿಡಿಯೋವನ್ನ ಮಾಡ್ತಾನೆ, ಆಡಬಾರದ ಆಟವನ್ನ ಆಡ್ತಾನೆ. ಆಡಬಾರದ ಆಟವನ್ನ ಆಡಿಯಾಗಿ ಆ ವಿಡಿಯೋ ವೈರಲ್ ಆಗ್ತದೆ. ಆ ವಿಡಿಯೋ ವೈರಲ್ ಆದಂತ ಸಂದರ್ಭದಲ್ಲಿ ಒಬ್ರು ಕಂಪ್ಲೇಂಟ್ ಅನ್ನ ಮಾಡ್ತಾರೆ SP ಅವರಿಗೆ. ನೋಡಿ ಸ್ವಾಮಿ, ಹಿಂದೂ ಯುವತಿಯರನ್ನ ಬಳಸ್ಕೊಂಡು ಈ ರೀತಿಯಾಗಿ ಬೇರೆ ಬೇರೆ ದಂಧೆಗಳಿಗೆ ಬಳಸ್ಕೊಳ್ತಿದ್ದಾರೆ, ದಯವಿಟ್ಟು ಇದರ ಮೇಲೆ ಕ್ರಮವನ್ನ ತಗೊಳ್ಬೇಕು ಅವನ ಮೇಲೆ ಅಂತೇಳಿ. ಆದ್ರೆ ಪೊಲೀಸ್ ಇಲಾಖೆಯವರು ಏನ್ ಮಾಡ್ತಾರೆ ಗೊತ್ತಾ? ಆ ಕಂಪ್ಲೇಂಟ್ ಯಾರಿದ್ದಾರೋ ಆ
ಕಂಪ್ಲೇಂಟ್ ಅನ್ನ ಕೂಡ ನಾನೀಗ ಹೇಳ್ಬಿಡ್ತೇನೆ. ಹಿಂದೂ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಅವರು ಕಂಪ್ಲೇಂಟ್ ಅನ್ನು ಮಾಡಿರತಕ್ಕಂಥದ್ದು. ಆ ವಿಡಿಯೋ ಎಲ್ಲಾ ಕಡೆ ವೈರಲ್ ಆಗ್ತದೆ. ವೈರಲ್ ಆದಂತಹ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಏನ್ ಮಾಡಬೇಕಾಗಿತ್ತು? ಸಮಾಜದ ಮುಂದೆ ಅದನ್ನು ಬಹಿರಂಗಪಡಿಸಬೇಕಾಗಿತ್ತು, ಮಾಧ್ಯಮದವರ ಮೂಲಕ ಬಹಿರಂಗಪಡಿಸಬೇಕಾಗಿತ್ತು. ಇದು ಲವ್ ಜಿಹಾದಿನ ಭಾರಿ ದೊಡ್ಡ ಭಾಗ. ಆದ್ರೆ ಇವರು ಮಾಡಿದ್ದಾದ್ರೂ ಏನು? ಆ ಯುವಕನನ್ನ ರಾತ್ರಿ ಬಂಧನ ಮಾಡ್ತಾರೆ. ಬೆಳಗ್ಗೆ ಆಗುವಷ್ಟರಲ್ಲಿ ಕರ್ಕೊಂಡು ಬಂದು ಒಂದ್ ದಿವಸ ಜೈಲಿಗೆ ಕಳಿಸಿ ಮಾರನೇ ದಿವಸ ಬಿಡುಗಡೆ ಆಗತಕ್ಕಂತ ಸೆಕ್ಷನ್ ಗಳನ್ನ ಹಾಕಿ ಅವನನ್ನ ಬಿಡುಗಡೆ ಮಾಡ್ತಾರೆ. ಈ ವಿಚಾರವನ್ನ ಬಹಿರಂಗವೇ ಮಾಡುವುದಿಲ್ಲ. ಆದ್ರೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೋ ಆ ಕಂಪ್ಲೇಂಟ್ ಮಾಡಿರತಕ್ಕಂತ ಕೊಡಗು ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು ಯಾರಿದ್ದಾರೋ ಅವರ ಮೊಬೈಲ್ ಅನ್ನ ಸೀಸ್ ಮಾಡ್ಕೊಳ್ತಾರೆ. ಇವತ್ತು ಕೂಡ ಅವರಿಗೆ ಸಮ್ಮನ್ಸ್ ಹೋಗ್ಲಿಲ್ಲ. ಹಾಗಾದ್ರೆ ಕಂಪ್ಲೇಂಟ್ ಮಾಡಿದ್ಮೇಲೆ ಇವರು ಸಮ್ಮನ್ಸ್ ಕೊಡೋದು ಯಾರು? ಪೊಲೀಸ್ ಇಲಾಖೆಗೆ ತನ್ನ ಜವಾಬ್ದಾರಿ ಅರಿವಿರ್ಬೇಕಲ್ಲ. ಈ ವಿಷಯವನ್ನ ಯಾಕೆ ಪ್ರಸ್ತಾಪ ಮಾಡಿದೆ ಅನ್ನೋದಾದ್ರೆ, ಕೊಡಗಿನಲ್ಲಿ ಲವ್ ಜಿಹಾದ್ ಯಾವ ಮಟ್ಟದಲ್ಲಿ ಆಗ್ತಾ ಇದೆ ಅಂತೇಳಿ. ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಪ್ರೇರಣೆಯನ್ನ ಕೊಡ್ತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿರತಕ್ಕಂತ ವಿಷಯ. ಯಾಕೆ ಅಂತ ಹೇಳೋದಾದ್ರೆ, ಈ 28 ಯುವತಿಯರ ಅಶ್ಲೀಲ ವಿಡಿಯೋಗಳು ಹರಿದಾಡ್ತಲ್ಲ, ಬೆತ್ತಲೆ ವಿಡಿಯೋಗಳು. ಆ ವಿಡಿಯೋಗಳಲ್ಲಿ ಇದ್ದವರು ಯಾರು ಗೊತ್ತಾ? ಮಾಜಿ ಕಾಂಗ್ರೆಸ್ನ ಪ್ರಮುಖ ಕಾರ್ಯಕರ್ತರ, ಇವತ್ತಿನ ದಿವಂಗತ ಕಾರ್ಯಕರ್ತರ 2 ಹೆಣ್ಮಕ್ಳು ಇರ್ತಾರೆ. ಅವರು ಇಬ್ರು ಕಾರ್ಯಕರ್ತರು ಪ್ರಬಲ ಸಮಾಜದ ಕಾರ್ಯಕರ್ತರ ಮಕ್ಕಳು. ಇದೇನು ನಾನು ಹೇಳುವಂತದ್ದಲ್ಲ. ಎಲ್ಲಾ ಕಡೆ ವಿಡಿಯೋಗಳು ಹರಿದಾಡ್ತು. ಆ ವಿಡಿಯೋಗಳನ್ನ SP ಮುಂದೆ ಅಲ್ಲಿ ಪ್ರೊಡ್ಯೂಸ್ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಇವರು ಹೊರಗಡೆ ತರೋದಿಲ್ಲ. ನಾಳೆ ಒಂದು ಕೋಮು ಸಂಘರ್ಷ ಆಗಬಹುದು ಅಂತೇಳಿ ಪೊಲೀಸ್ ಇಲಾಖೆಯವರು ಗಂಭೀರವಾಗಿ ಚಿಂತನೆ ಮಾಡಬೇಕು. ಕಂಪ್ಲೇಂಟ್ ಮಾಡಿದಂತವರಿಗೆ ಸಮ್ಮನ್ಸ್ ಇವತ್ತಾದ್ರೂ ಕೊಟ್ಟಿದ್ದೀರಾ? ಯಾಕೆ ಅದನ್ನ ನೀವು ಮುಚ್ಚಿ ಹಾಕ್ತಾ ಇದ್ದೀರಾ? ಇವತ್ತು ನೀವು ಕಾನೂನನ್ನ ಕಾಯ್ದುಕೊಳ್ಬೇಕು. ಕಾನೂನನ್ನು ಕಾಯ್ದುಕೊಳ್ಬೇಕಾದ್ರೆ ನಮ್ಮ ಕಂಪ್ಲೇಂಟ್ಗಳಿಗೆ ಗೌರವ ಕೊಟ್ಟು ಬೆಲೆಯನ್ನ ಕೊಟ್ಟು ನಿಮ್ಮ ಡ್ಯೂಟಿಯನ್ನ ನೀವು ಮಾಡಬೇಕಿತ್ತು. ಆದ್ರೆ ಮಾಡಲಿಲ್ಲ. ನೀವು ಮಾಡಿದ್ದರ ಪರಿಣಾಮವಾಗಿ ಇವತ್ತು ಲವ್ ಜಿಹಾದ್ಗಳು ಈ ಕೊಡಗಿನ ಕುಶಾಲನಗರದಲ್ಲಿ ಕೂಡ ಆಗ್ಲಿಕ್ಕೆ ಕಾರಣ. ಇವತ್ತು ನೀವು ಎಷ್ಟು ಜನರ ಬಂಧನ ಮಾಡಿದ್ದೀರಾ? ಈ ಪ್ರಕರಣ, ಕುಶಾಲನಗರ ಪ್ರಕರಣದಲ್ಲಿ ಸಾಕಷ್ಟು ಮಂದಿಯನ್ನ ನೀವು ಬಂಧನ ಮಾಡಬೇಕಾಗಿತ್ತು. ಕೇರಳದಲ್ಲಿ ಹೋಗಿ ಸುನ್ನತ್ತನ್ನ ಮಾಡ್ತಾರೆ ಅನ್ನೋದಾದ್ರೆ ಈ ಸಮಾಜ ಅದನ್ನ ಇನ್ನೂ ನೋಡಿಕೊಂಡು ನಿಂತಿದೆಯಲ್ಲ, ಆಕ್ರೋಶಭರಿತವಾದಂತ ಸಮಾಜ ಯಾವ ರೀತಿಯ ಉತ್ತರವನ್ನು ಕೊಡಬೇಕಾಗಿತ್ತು ಇವತ್ತು? ಆ ರೀತಿಯ ಉತ್ತರ ನಿಮ್ಮ ನಿರೀಕ್ಷೆಗೆ ಮೀರಿ ಆಗಬಹುದು. ಪೊಲೀಸ್ ಇಲಾಖೆ ಇದನ್ನು ತಿಳ್ಕೊಳ್ಬೇಕು. ಯಾರ್ದೋ ಸರ್ಕಾರದ ಒತ್ತಡ ಬಂದಾಗ ನೀವು ಅದನ್ನ ಅಲ್ಲಿಗೆ ಮುಚ್ಚಿ ಹಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಬಾರ್ದು. ಇಡೀ ಕೊಡಗಿನಲ್ಲಿ ಸಾಕಷ್ಟು ಲವ್ ಜಿಹಾದ್ ಪ್ರಕರಣಗಳು ಈಗಾಗಲೇ ಬಯಲಿಗೆ ಬಂದಿದೆ. ನಾನು SP ಅವರಿಗೆ ಕೇಳ್ತೇನೆ, ಕೊಡಗಿನಲ್ಲಿ ಲವ್ ಜಿಹಾದ್ ಪ್ರಕರಣಗಳು, ಗೋಹತ್ಯೆ ಪ್ರಕರಣಗಳು, ಈ ಮತಾಂಧರು ಮಾಡಿರತಕ್ಕಂತ ಮುಸ್ಲಿಂ ಜಿಹಾದಿ ಮನಸ್ಸಿನ ಮತಾಂಧರು ಮಾಡಿರತಕ್ಕಂತ ಪ್ರಕರಣಗಳು ಎಷ್ಟಿದೆ ಅನ್ನೋದನ್ನ ನಿಮ್ಮ ಗಮನದಲ್ಲಿ ಇದೆ ಅಲ್ವಾ? ಆದ್ರೆ ಹಿಂದೂಗಳು ಇಂಥದ್ದೊಂದು ಮಾಡಿದ್ದೆಲ್ಲಾದ್ರೂ ಕೊಡಗಿನಲ್ಲಿ ಇದೆಯಾ? ಇವತ್ತು ಈ ಪ್ರಕರಣದ ಜೊತೆಯಲ್ಲೇ ಇಲ್ಲಿ ಲವ್ ಜಿಹಾದ್ ಅಂತ್ಯ ಆಗಬೇಕು. ಇಲ್ಲದೆ ಹೋದರೆ ಕೊಡಗಿನ ಜನ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡಬೇಕಾಗ್ತದೆ ಅನ್ನತಕ್ಕಂತ ಕೆಲವೊಂದು 1-2 ಉದಾಹರಣೆಗಳನ್ನ ನಾನು ಕೊಟ್ಟಿದ್ದೇನೆ. ಆದರೆ ಒಂದು ಪ್ರಕರಣವನ್ನ, ಈ ಮೊನ್ನೆ ನಡೆದಂತ ಕುಶಾಲನಗರದ ಪ್ರಕರಣ ಇರಬಹುದು, ನಾಪಕ್ಕೋಲೆ ನಡೆದಿರ್ತಕ್ಕಂಥ ಸಮ್ಮತ್ ಆ ವ್ಯಕ್ತಿಯ ಪ್ರಕರಣ ಇರಬಹುದು. ಆದ್ರೆ ಆ ಸಮ್ಮದ್ನ ಪ್ರಕರಣದಲ್ಲಿ ಇನ್ನೂ ಮುಂದುವರೆದು ಪೊಲೀಸರು ಏನ್ ಮಾಡ್ತಾರೆ ಗೊತ್ತಾ? ಯಾವುದೇ ವಿಡಿಯೋವನ್ನ ಯಾರು ಶೇರ್ ಮಾಡಬಾರ್ದು, ಶೇರ್ ಮಾಡಿರ್ತಾರೆ ಅವ್ರನ್ನ ಬಂಧನ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ನಿಜ ಸಂಗತಿಯನ್ನ ಶೇರ್ ಮಾಡಿದ್ರೆ ಇವ್ರಿಗೇನ್ ನಷ್ಟ? ಇವ್ರೇನ್ ಮಾಡ್ಬೇಕು? ಯಾವ ವ್ಯಕ್ತಿ ಈ ಕೃತ್ಯವನ್ನ ಮಾಡಿದಾನೋ ಅವನ್ನ ಒದ್ದು ಜೈಲಿಗೆ ಹಾಕಬೇಕು, ಮತ್ತೆ ಅವನು ಬರಬಾರದು, ಆ ಸೆಕ್ಷನ್ಗಳನ್ನು ಹಾಕಬೇಕಾಗಿತ್ತು. ಆದ್ರೆ ಅವನಿಗೆ ರಕ್ಷಣೆಯನ್ನು ಕೊಟ್ಟು 1 ದಿವಸದಲ್ಲಿ ಹೊರಗಡೆ ಬರ್ತಾನೆ. 28 ಜನ ಯುವತಿಯರಲ್ಲಿ ಎಲ್ಲಾ ಸಮುದಾಯದ ಯುವತಿಯರು ಇದ್ದಾರೆ. ಪ್ರಬಲ ಸಮಾಜದ ವ್ಯಕ್ತಿಗಳ ಮಕ್ಕಳು ಇದ್ದಾರೆ, ದುರ್ಬಲ ಸಮಾಜದ ವ್ಯಕ್ತಿಗಳ ಮಕ್ಕಳು ಇದ್ದಾರೆ, ಇಡೀ ಹಿಂದೂ ಸಮಾಜದ ಹೆಣ್ಣು ಮಕ್ಕಳು 28 ಯುವತಿಯರು. ಕಂಪ್ಲೇಂಟರ್ ಯಾರನ್ನುವುದನ್ನ ಹೇಳಿದ್ದೇನೆ, ಯಾರು ಅರೆಸ್ಟ್ ಆಗಿದ್ದಾನೆ ಅನ್ನುವುದನ್ನ ಹೇಳಿದ್ದೇನೆ, ಎಷ್ಟು ಯುವತಿಯರೊಂದಿಗೆ ಚೆಲ್ಲಾಟ ಆಡಿದ್ದಾನೆ ಅನ್ನುವುದನ್ನ ಹೇಳಿದ್ದೇನೆ. ಇಷ್ಟ ಆದ ಮೇಲೂ ಕೂಡ ಈ ಮಾಲೀಕ ನಿನ್ನೆ ನಮ್ಮ ಹೆಣ್ಮಕ್ಳನ್ನ ಕೂರಿಸ್ಕೊಂಡು ಈ ರೀತಿಯ ಹೇಳಿಕೆಯನ್ನ ಕೊಡಿಸಿರತಕ್ಕಂಥದ್ದನ್ನ ನಾವು ಇದನ್ನ ಏನು ಅಂತ ಹೇಳ್ಬೇಕು? ಹಾಗಾಗಿ ಈ ಮಾಲೀಕನನ್ನ ಕೂಡ ತನಿಖೆಗೆ ಒಳಪಡಿಸಬೇಕು. ಆ ಮಳಿಗೆಯಲ್ಲಿ ಎಷ್ಟು ಜನ ಹಿಂದೂಗಳು ಅಂಗಡಿಯನ್ನ ಇಟ್ಕೊಂಡಿದ್ದಾರೆ? ಒಬ್ಬನೇ ಒಬ್ಬ ಹಿಂದೂ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಾ ಇಲ್ಲ.
ಕೆಲಸಕ್ಕೆ ನಮ್ಮನ್ನ ಕರ್ಕೊಂಡಿದ್ದಾರೆ. ಅಷ್ಟು ಇದ್ರೆ ಆ ಮಾಲೀಕ ಅವನು ಏನ್ ಮಾಡ್ಬೇಕು? ಹಿಂದೂಗಳಿಗೆ ಆ ಮಳಿಗೆಗಳನ್ನ ಕೊಡ್ಲಿ, ಹಿಂದೂಗಳಿಗೆ ವ್ಯಾಪಾರ ಮಾಡ್ಲಿಕ್ಕೆ ಬರ್ತದೆ. ಇವರು ದೊಡ್ಡ ಷಡ್ಯಂತ್ರವನ್ನ ಮಾಡಿಕೊಂಡು ಕೊಡಗಿನ ಇಸ್ಲಾಮೀಕರಣಕ್ಕೋಗಿ ಇವರು ಮಾಡತಕ್ಕಂತ ಷಡ್ಯಂತ್ರ ಇದು. ಆ ಮಾಲೀಕನ ಕೈವಾಡ ಅದರಲ್ಲಿದೆ. ಆ ವ್ಯಕ್ತಿಯ ತನಿಖೆಯೂ ಆಗಬೇಕು. ಒಂದೇ ಒಂದು ಮಳಿಗೆಯನ್ನು ಅವನು ಕೊಟ್ಟಿದ್ದಾನ, ಹಿಂದೂಗಳಿಗೆ ಕೊಡ್ಲಿಲ್ಲ ಅಲ್ವಾ? ಅದರ ಉದ್ದೇಶ ಏನು? ಹಿಂದೂಗಳಲ್ಲಿ ವ್ಯಾಪಾರ ಮಾಡಬಾರ್ದು, ಹಿಂದೂಗಳು ಇಲ್ಲಿ ಬೆಳಿಬಾರ್ದು. ಮಾತಾಡ್ತಾ ನೆನ್ನೆ ಯಾವುದೋ ವಿಡಿಯೋ ನೋಡಿದೆ ನಾನು, ಸಾಕಷ್ಟು ಕಡೆಗಳಲ್ಲಿ ಡೊನೇಷನ್ ಅನ್ನು ಕೊಟ್ಟಿದ್ದೇನೆ ಅಂತೇಳಿ. ಇವರು ಯಾವುದಕ್ಕೆ ಡೊನೇಷನ್ ಕೊಟ್ಟಿರತಕ್ಕಂಥದ್ದು? ಇಂಥ ಲವ್ ಜಿಹಾದ್ ಮಾಡ್ಲಿಕ್ಕೆ, ಇಂಥ ಕಳ್ಳ ಕಾಕರನ್ನ ಕರ್ಕೊಂಡ್ಬಂದು ಅಂಗಡಿಯಲ್ಲಿ ಕೂರಿಸಿ ಹಿಂದೂ ಹೆಣ್ಮಕ್ಳನ್ನ ದುರ್ಬಲ ಮಾಡಿ ಅವರನ್ನ ಪ್ರೀತಿ ಪ್ರೇಮದಲ್ಲಿ ಲವ್ ಜಿಹಾದ್ ಅನ್ನ ಮಾಡಿ ಇಸ್ಲಾಮೀಕರಣ ಮಾಡ್ಲಿಕ್ಕೋಸ್ಕರವಾಗಿ ಈ ವ್ಯಕ್ತಿ ಮಾಡತಕ್ಕಂಥ ಷಡ್ಯಂತ್ರ ಇದು. ಹಾಗಾಗಿ ಆ ಮಾಲೀಕನ ಹೇಳಿಕೆಯನ್ನ ನಮ್ಮ ಹಿಂದೂ ಮಕ್ಕಳು ನಿನ್ನೆ ಮಾತಾಡಿರ್ತಕ್ಕಂಥ ಅವರು ಸರಿ ಇರಬಹುದು, ಆದ್ರೆ ಅವರು ಸರಿ ಇದ್ದಾರೆ, ನಮ್ಮ ಇಡೀ ಹಿಂದೂ ಸಮಾಜವೂ ಸರಿ ಇದೆ, ಹಿಂದೂ ಸಮಾಜದಲ್ಲಿ ಹೆಣ್ಮಕ್ಳು ಎಲ್ಲರೂ ಸರಿ ಇದ್ದಾರೆ. ಆದರೆ ಕೆಲವು ಹೆಣ್ಣು ಮಕ್ಕಳನ್ನ ಮೈಂಡ್ ವಾಶ್ ಮಾಡಿ ಅವರನ್ನ ಪ್ರೀತಿ ಪ್ರೇಮದ ಹೆಸರಿನಲ್ಲಿ ಲವ್ ಜಿಹಾದ್ಗೆ ಬಳಸಿಕೊಂಡು ಬೇರೆ ಬೇರೆ ರೀತಿಯ ಚಟುವಟಿಕೆಗಳಿಗೆ ಬಳಸ್ಕೊಂಡಿದ್ದನ್ನ ನಮ್ಮ ಕಣ್ಣು ಮುಂದೆ ಇದೆ ಇವತ್ತು. ಹಾಗಾಗಿ ಇಡೀ ಹಿಂದೂ ಸಮಾಜ ಜಾಗೃತ ಆಗಬೇಕು. ನಾವೆಲ್ಲರೂ ಕೂಡ ಇಲ್ಲಿ ಹಿರಿಯರಿದ್ದೇವೆ. ನಾವುಗಳು ಕೂಡ ನಮ್ಮ ನಮ್ಮ ಭಾಗಗಳಲ್ಲಿ ನಮ್ಮ ನಮ್ಮ ಹೆಣ್ಮಕ್ಳನ್ನ ಕಾಪಾಡಿಕೊಳ್ಬೇಕನ್ನುವುದಾದ್ರೆ ಇಂಥ ಷಡ್ಯಂತ್ರಗಳನ್ನ ನಾವು ನೋಡಿಯೂ ಕೂಡ ನಾವು ಮತ್ತೆ ಮತ್ತೆ ಮುಸಲ್ಮಾನರ ಜೊತೆ ವ್ಯಾಪಾರ ವ್ಯವಹಾರಗಳನ್ನು ಮಾಡಿಕೊಂಡ್ರೆ ನಾಳೆ ಅದೇ ವ್ಯಾಪಾರದ ಹಣದಲ್ಲಿ ಹಿಂದೂಗಳನ್ನ ಹತ್ಯೆ ಮಾಡ್ತಾರೆ. ಅವರು ಹಿಂದೂಗಳ ಹೆಣ್ಮಕ್ಳನ್ನ ಲವ್ ಜಿಹಾದ್ ಮಾಡ್ತಾರೆ. ಆದ್ರೆ ಎದುರುಗಡೆಗೆ ಮಾತ್ರ ಎಲ್ಲವನ್ನ ನಾವು ಸರಿ ಇದ್ದೇವೆ, ಶಾಂತಿ ಸಹವಾಸವನ್ನ ಕಾಪಾಡಬೇಕನ್ನತಕ್ಕಂಥ ಫ್ಲೆಕ್ಸ್ ಹಾಕಿದ ಆ ಓನರ್ಗೆ ನಾನು ಹೇಳ್ತಕ್ಕಂಥದ್ದು, ಆ ಒಬ್ಬ ಸಲಾಂ ಅನ್ನತಕ್ಕಂಥ ಮಾಲೀಕನಿಗೆ ಹೇಳ್ತಕ್ಕಂಥದ್ದು, ಈ ಹೇಳಿಕೆಗಳು ಪ್ರತಿಯೊಂದು ಒಂದು ಸಂದರ್ಭದಲ್ಲೂ ಕೂಡ ಹಿಂದೂ ವಿರೋಧಿ ಚಟುವಟಿಕೆಗಳು ಮತಾಂತರ ಲವ್ ಜಿಹಾದ್ಗಳು ಆದಾಗ ಆಗ್ಬೇಕಾಗಿತ್ತು. ಆದರೆ ಇವನ ಮಳಿಗೆಯಲ್ಲಿ ಆದಾಗ ಮಾತ್ರ ಮಾಡತಕ್ಕಂಥದ್ದನ್ನ ನಾನು ಹೇಳ್ತೇನೆ. ಈ ವ್ಯಕ್ತಿಯ ಷಡ್ಯಂತ್ರ ಕೂಡ ಅದರೊಳಗಡೆ ಇದೆ. ಈ ವ್ಯಕ್ತಿಯನ್ನ ಕೂಡ ತನಿಖೆಗೆ ಒಳಪಡಿಸಬೇಕನ್ನತಕ್ಕಂಥ ಆಗ್ರಹದೊಂದಿಗೆ ಇವತ್ತು ಇನ್ನು ದಿಕ್ಸೂಚಿ ಮಾತಾಡ್ಲಿಕ್ಕಿದ್ದಾರೆ. ಹಾಗಾಗಿ ಕೆಲವೊಂದು ಉದಾಹರಣೆಗಳನ್ನ ಕೊಡಗಿನಲ್ಲಿ ಆಗ್ತಕ್ಕಂಥದ್ದನ್ನ ಮಾತ್ರ ಕೊಟ್ಟಿದ್ದೇನೆ. ದಿಕ್ಸೂಚಿಯಲ್ಲಿ ಇವತ್ತು ಎಲ್ಲ ವಿಚಾರಗಳನ್ನ ಲವ್ ಜಿಹಾದ್ಗೆ ಸಂಬಂಧಪಟ್ಟ ಹಾಗೆ ನಮ್ಮ ಸತೀಶ್ ದಾವಣಗೆರೆ ಅವರ ಮುಂದೆ ಮಾತಾಡ್ಲಿಕ್ಕಿದ್ದಾರೆ. ನನ್ನ ಇಷ್ಟು ಮಾತಾಡ್ಲಿಕ್ಕೆ ಅವಕಾಶ ನೀಡಿದಂತ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿ. ಎಲ್ಲಿ ಕೇಳಬೇಕು ಕೇಳಿದ್ರೆ ಕೊಡಗಿನಲ್ಲಿರ್ತಕ್ಕಂತಹ ಎಲ್ಲಾ ರಾಷ್ಟ್ರದ್ರೋಹಿಗಳ ಕಿವಿಗೆ ಬಿಸಿ ಎಣ್ಣೆಯ ಶಾಖವನ್ನ ಕೊಟ್ಟಂಗಾಗ್ಬೇಕು. ಮಾತಾಕಿ ಸನಾತನ ಹಿಂದೂ ಧರ್ಮಕ್ಕೆ ಮತಾಂಧ ಮುಸಲ್ಮಾನರಿಗೆ ಹೇಳಿ ಧಿಕ್ಕಾರ. 9 ವರ್ಷದ ಹಸುಳೆಯನ್ನು ಸುನ್ನತ್ತು ಮಾಡಿಸಿರುವ ಭ್ರಷ್ಟ ಮುಸಲ್ಮಾನ ಸಂತತಿಗೆ ಹೇಳಿ ಧಿಕ್ಕಾರ. ತಾಯಿ ಭಾರತೀಯ ಪಾದ ಕಮಲಗಳಿಗೆ ಹಣೆ ಹಚ್ಚಿ ನಮಸ್ಕರಿಸುತ್ತಾ ಅಧ್ಯಕ್ಷರಾದಿಯಾಗಿ ಅನುಮತಿಯನ್ನು ಕೊಟ್ಟಿರ್ತಕ್ಕಂತಹ ವೇದಿಕೆಯ ಮೇಲಿರುವ ಎಲ್ಲ ಗಣ್ಯಮಾನ್ಯರಿಗೂ ವಂದಿಸುತ್ತಾ ಕ್ಷೇತ್ರ ಪಾಲಕ ಗಣೇಶನ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮುಂಭಾಗದಲ್ಲಿ ಸೇರಿರ್ತಕ್ಕಂತಹ ರಾಷ್ಟ್ರಭಕ್ತ ಧರ್ಮನಿಷ್ಠ ತಾಯಂದಿರೇ, ನಲ್ಮೆಯ ಯುವ ಮಿತ್ರರೇ, ನೆಚ್ಚಿನ ಕಾರ್ಯಕರ್ತ ಬಂಧುಗಳೇ ಹಾಗೂ ಈ ಕೊಡಗಿನ ಉಳಿವಿಗಾಗಿ 3 ಕಿಲೋಮೀಟರ್ ಜಾಥಾದೊಂದಿಗೆ ನಾವಿಲ್ಲಿ ಇವತ್ತು ಕುಳಿತಿದ್ದೀವಿ ಅಂತಂದ್ರೆ ಹಿಂದೂ ಸಮಾಜ ಎಷ್ಟು ಶಾಂತಿಯ ಸಮಾಜ ಅನ್ನೋದನ್ನ ಅದ್ಯಾವುದೋ ಅವಿವೇಕಿ ಒಬ್ಬ ಅಧಿಕಾರಿ ಹೇಳಿದ್ನಂತೆ, ಹೇಟ್ ಸ್ಪೀಚ್ ಮಾಡಬಾರ್ದು ಅಂತ ಹೇಳಿ. ಆ ಅಧಿಕಾರಿ ನೆನೆಸ್ಕೋಬೇಕು, ನಿನ್ನ ಬ್ರದರ್ಸ್ ಏನಾದ್ರೂ ಈ ಮೆರವಣಿಗೆ ಮಾಡಿದ್ರೆ ಸುತ್ತಮುತ್ತಲ ಅಂಗಡಿಗೆ ಕಲ್ಲು ತೂರ್ಕೊಂತ ಬರ್ತಾ ಇದ್ರು. ನಾವು ಹಿಂದೂಗಳಾಗಿರೋದಕ್ಕೆ ಶಾಂತಿಯಿಂದ ಬಂದಿದ್ದೀವಿ. ಹಿಂದೂ ಸಮಾಜ ಏನು ಅನ್ನೋದನ್ನ ನೀನು ಮೊದಲು ಅರ್ಥ ಮಾಡ್ಕ. ದಾವಣಗೆರೆಯಿಂದ ಇಲ್ಲಿಯ ಮಟ್ಟ ಬಂದು ಹೇಟ್ ಸ್ಪೀಚ್ ಮಾಡೋದಕ್ಕೆ ಬರಲಿಲ್ಲ. ನೈಜ ಇತಿಹಾಸ ಏನಿದೆ, ಇಸ್ಲಾಂ ಅನ್ನೋದು ಏನು ಮಾಡ್ತಾ ಇದೆ ಅನ್ನೋದನ್ನ ಇವತ್ತಿನ ಯುವ ಜನತೆಯ ಮುಂದೆ ನೈಜ ವರದಿಯನ್ನ ಕೊಡೋದಕ್ಕೆ ಬಂದಿದ್ದೇನೆ. ನಿನಗೆ ಆ NTC ಕಂಪನಿಯ ಮಾಲೀಕ ಒಂದಿಷ್ಟು ಎಂಜಲಗಾಸನ್ನ ಕೊಡಬಹುದು. ಆ ಎಂಜಲಗಾಸಿಗೆ ಬಲಿಪಶು ಆಗುವ ಹಿಂದೂ ಸಮಾಜ ಇದಲ್ಲ. ನಿನಗೆ ಆ ಎಂಜಲ ಕಾಸು ಬೇಕಾದ್ರೆ ತಗೋ, ನೀನು ಎನ್ಕ್ವೈರಿ ಮಾಡು. ಆ NTC ಯಲ್ಲಿರುವ 70 ಮಳಿಗೆಯಲ್ಲಿ ಎಷ್ಟು ಮಳಿಗೆಯನ್ನ ಹಿಂದೂಗಳಿಗೆ
ನಿನಗೆ ಕೊಟ್ಟಿದ್ದಾನೆ ಅನ್ನೋದನ್ನ ನೋಡು, ಆಮೇಲೆ ನಿನ್ನ ಈ ಉದ್ದಟತನದ ಮಾತನ್ನ ಆಡು. NTC ಕಂಪನಿಯ ನಿನ್ನೆಯ ಬಹಿರಂಗ ಸಭೆಯ ಒಂದು ಸ್ಪೀಚ್ ಅನ್ನ ಕೇಳ್ತಾ ಇದ್ದೆ. ಅಲ್ಲಿ ಬಹಳಷ್ಟು ಜನ ಹಿಂದೂ ಮಾತೆಯರು ಅರ್ಚ್ಕೊಂತ ಇದ್ರು. ಸಹೋದರಿಯರೇ, ನಿಮಗೆ ಗೊತ್ತಿಲ್ಲ, ಈ ಇಸ್ಲಾಂ ಅನ್ನುವ ಬಾಯಲ್ಲಿ ಶಾಂತಿ ಹೇಳುವ, ತಲೆಯಲ್ಲಿ ದ್ವೇಷವನ್ನ ಸಾರುವ ಈ ಸಮಾಜದ ನಿಜ ಬುದ್ಧಿ ಏನು ಅನ್ನೋದು ನಿಮಗೆ ಗೊತ್ತಿಲ್ಲ. ಇಲ್ಲಿಯ ತನಕದ್ದನ್ನು ನೀವು ನೋಡೋದು ಬೇಡ, ಇತಿಹಾಸದ ಪುಟವನ್ನ ತಿರುಗಿಸಿ ಸಾಕು. 1947 ಆಗಸ್ಟ್ 14ರ ಮಧ್ಯರಾತ್ರಿ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ ಆ ನೆಹರು ಈ ದೇಶದ ತ್ರಿವರ್ಣ ಧ್ವಜವನ್ನ ಹಾರಿಸಬೇಕಿದ್ರೆ ಹೇಳ್ತಾನೆ, ಈ ಸ್ವಾತಂತ್ರ್ಯ ಯಾವತ್ತೂ ಸಿಗಬೇಕಿತ್ತು, ಈ ಸುಮಂಗಲ ಸಮಯಕ್ಕಾಗಿ ನಾವು ಕಾಯ್ತಾ ಇದ್ವಿ, ಆ ಸುಮಂಗಲ ಸಮಯ ಇವತ್ತು ಬಂದಿದೆ, ನಾವು ಇವತ್ತಿಂದ ಸ್ವಾತಂತ್ರ್ಯರು ಅಂತ ಹೇಳಿ. ಆದ್ರೆ ಒಂದು ದಿನದ ಹಿಂದೆ ಹೋಗಿ ಯೋಚನೆ ಮಾಡಿ, ಆಗಸ್ಟ್ 13ರ ರಾತ್ರಿ ಆ ಪಾಪಿ ಪಾಕಿಸ್ತಾನದ ಜನಕ ಜಿನ್ನಾ ಆ ದೇಶದ ಧ್ವಜವನ್ನ ಹಾರಿಸಬೇಕಿದ್ರೆ ಹೇಳ್ತಾನಲ್ಲ, ಹಸಸ್ತೆ ಪಾಕಿಸ್ತಾನ್ ಲಡ್ತೆ ಲೆಂಗೆ ಹಿಂದೂಸ್ತಾನ್, ನಗುತ್ತಾ ನಗುತ್ತಾ ಪಾಕಿಸ್ತಾನವನ್ನ ಪಡೆದಿದ್ದೀವಿ, ನಾವು ಯುದ್ಧ ಮಾಡಿ ಆದ್ರೂ ಹಿಂದೂಸ್ತಾನವನ್ನ ಪಡಿಬೇಕು ಅಂತೇಳಿ ಆ ಜಿನ್ನನ ಸಂತತಿ ಯಾರು ಕೇಳಿದ್ರೆ ಆ NTC ಮಾಲಕ ಸಲ್ಮಾನ್ ಅನ್ನೋದನ್ನ ಮರಿಬೇಡಿ ಬಂಧುಗಳೇ, ಮರಿಬೇಡಿ ನೀವು. ಯಾಕೆ ಗೊತ್ತಾ, ನೀವು ಕಾಶ್ಮೀರದ ದಾಳಿ ಆದಾಗ ಹಿಂದೂಗಳು ಸತ್ರು, ಅವನಿಗೇನು ನೋವಾಗ್ಲಿಲ್ಲ, ಅದನ್ನ ನಾವು ಕೇಳೋದೇ ಇಲ್ಲ. ಆದ್ರೆ ಪುಲ್ವಾಮಾ ದಾಳಿ ಆದಾಗ ನಮ್ಮ ಸೈನಿಕರು ಸತ್ರಲ್ಲ ಬಂಧುಗಳೇ, ಆವತ್ತು ಇವನ ಕೈ ನರ ಬಿದ್ದೋಗಿತ್ತ, ಒಂದೇ ಒಂದು ಕ್ಯಾಂಡಲ್ ಹಚ್ಚಬಹುದಿತ್ತಲ್ಲ ಇವನು, ನಮ್ಮ ದೇಶದ ಸೈನಿಕರಿಗೆ ಗೌರವ ಕೊಡಬಹುದಿತ್ತಲ್ಲ ಇವನು. ಈ ಕೊಡಗಿನ ನೆಲದಲ್ಲಿ ಅನ್ನ ತಿಂತಾ ಇದ್ದಾನೆ. ಕೊಡಗು ಯಾವುದು ಕೇಳಿದ್ರೆ ಸೈನಿಕರ ತವರೂರು, ಒಂದು ಕ್ಯಾಂಡಲ್ ಹಚ್ಚಿ ಶ್ರದ್ಧಾಂಜಲಿ ಮಾಡಬಹುದಿತ್ತಲ್ಲ, ಆವತ್ತು ಸತ್ತಿದ್ದ. 1 ಲಕ್ಷ ಪ್ರತಿ ತಿಂಗಳು 1 ರಿಂದ 1.5 ಲಕ್ಷ ಬಾಡಿಗೆಯನ್ನ ತೆಗೆದುಕೊಳ್ತಾನೆ. ಆ ಬಾಡಿಗೆ ಅಷ್ಟೊಂದು ಜಾಸ್ತಿ ಯಾಕೆ ಬರುತ್ತೆ ಕೇಳಿದ್ರೆ ಬಂಧುಗಳೇ, ಅದು ಈ ನಾಡಿನ ಪ್ರವಾಸೋದ್ಯಮ ಕೇಂದ್ರ ಆಗಿರೋದಕ್ಕೆ ಇಲ್ಲಿರುವ ಅಧಿಕಾರಿಗಳಿಗೆ ನಾಚಿಕೆ ಆಗಬೇಕು. ಎಂದೆಲ್ಲ ಕಾಸನ್ನ ಹಿಡ್ಕೊಂಡು ಅಲ್ಲಿನ ಗೇಟು ಎಲ್ಲಿ ಓಪನ್ ಇರಬೇಕು ಅದನ್ನ ಕ್ಲೋಸ್ ಮಾಡಿ ಇವನ ಮಳಿಗೆ ಮೂಲಕ ಕಳಿಸಿದಾರಲ್ಲ, ಆ ಅಧಿಕಾರಿಗಳಿಗೆ ನಾವು ಹೇಳಬೇಕು ಮೊದಲು ಧಿಕ್ಕಾರವನ್ನ, ಅಧಿಕಾರಿಗಳಿಗೆ ನಾವು ಹೇಳಬೇಕು ಮೊದಲು ಧಿಕ್ಕಾರವನ್ನ. ಲವ್ ಜಿಹಾದ್ ಆದ ತಕ್ಷಣನೇ ಹಿಂದೂ ಸಮಾಜದ ಕೆಲವು ಲದ್ದಿ ಜೀವಿಗಳು, ಹಿಂದೂ ಸಮಾಜದಲ್ಲಿ ತಂದೆಯೇ ಗೊತ್ತಿಲ್ಲದ ಜಾತ್ಯತೀತರು ಕೆಲವಷ್ಟು ಜನ ಬರ್ತಾರೆ. ಪ್ರೀತಿ ಪ್ರೇಮಕ್ಕೆ ಜಾತಿ ಇಲ್ಲ, ಮತ ಇಲ್ಲ ಅಂತೇಳಿ, ಪ್ರೀತಿಗೆ ಜಾತಿ ಇಲ್ಲ, ಬೆಳಗುತ್ತೆ, ನಾವು ಒಪ್ತೀವಿ. ಆದ್ರೆ ಹಿಂದೂ ಯುವತಿಯರನ್ನ ಮದುವೆ ಆದ ಮೇಲೆ 2-3 ವರ್ಷದಲ್ಲೇ ತಲಾಖ್ ಕೂಗ್ತಾರಲ್ಲ, ತಲಾಖ್ ಕೂಗುವ ಸಮಾಜಕ್ಕೆ ನಾಚಿಕೆ ಆಗಬೇಕಲ್ಲ. ಇದೇ ಸಲ್ಮಾನ್ ಇವತ್ತು ಇಷ್ಟು ದೂರವಾಗಿ ಇಷ್ಟು ಬಹಿರಂಗವಾಗಿ ಸಭೆ ಮಾಡಿದನಲ್ಲ, ಅದು ಅಪರಾಧ ಅಲ್ಲ, ತನಿಖೆ ಆದ್ಮೇಲೆ ನಾವು ಒಪ್ತೀವಿ ಅಂತ ಹೇಳಿ. ಅಕಸ್ಮಾತ್ ನಿನ್ನ ಹೆಂಡತಿ ಆಶಾನ ಕುಪ್ಪಸವನ್ನ ಯಾರಾದ್ರೂ ಬಂದು ಹಿಡಿದ್ರೆ ನೀನು ಅವರಿಗೆ ಹೊಡಿತೀಯೋ ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರುವ ತನಕ ಕಾಯ್ತೀಯೋ? ಯೋಚನೆ ಮಾಡ್ಬೇಕಲ್ಲ ನೀನು. ನಿನಗೊಂದು ನ್ಯಾಯ, ನಮಗೊಂದು ನ್ಯಾಯನಾ? ಹಿಂದೂ ಸಮಾಜ ಕೈ ಕೊಟ್ಟಿ ಕೊಡುತ್ತಿಲ್ಲ. ಹಿಂದೂ ಸಮಾಜ 2000 ವರ್ಷಗಳ ಕಾಲ ಆ ಖಿಲ್ಜಿ, ಆ ಔರಂಗಜೇಬ್, ಆ ಬಹುಮನಿ ಸುಲ್ತಾನರು, ಆ ದೆಹಲಿ ಸುಲ್ತಾನರು, ಆ ಗಜನಿ, ಆ ಮಹಮ್ಮದ್ ಎಲ್ಲರ ತಲ್ಲಾಟವನ್ನ, ಎಲ್ಲರ ಆಕ್ರಮಣವನ್ನ ಎದುರಿಸಿ ಇವತ್ತು ಈ ಸಭೆಯಲ್ಲಿ ಮುಂಭಾಗದಲ್ಲಿ ಇಷ್ಟು ಮಾತೆಯರು ಕುಳಿತಿದ್ದಾರೆ ಅಂತಾದ್ರೆ ಹಿಂದೂ ಸಮಾಜದಲ್ಲಿ ಇನ್ನೂ ಕಿತ್ತೂರು ಚೆನ್ನಮ್ಮ, ಒನಕೆ ಓಬವ್ವ, ಕೆಳದಿ ಚೆನ್ನಮ್ಮ ಇದಾಳೆ ಅನ್ನೋದನ್ನ ನಾವು ತೋರಿಸೋದಕ್ಕೆ ಬಂದಿದ್ದೀವಿ. ನಿನ್ನ ಎಂಜಲು ಕಾಸನ್ನ ತಿಂದು ನಿನ್ನ ಅಂಗಡಿಯಲ್ಲೇ ಕೆಲಸವನ್ನ ಮಾಡಿ ಆ ಅಂಗಡಿಯ ಹೆಣ್ಣು ಮಕ್ಕಳಿಗೆ ನೀನೆಷ್ಟು ಜನರಿಗೆ ಮೊಬೈಲಲ್ಲಿ ವಿಡಿಯೋಗಳನ್ನ ಸೆರೆ ಹಿಡಿದಿಟ್ಟು ಬ್ಲಾಕ್ ಮೇಲ್ ಮಾಡಿದೆಯೋ ಗೊತ್ತಿಲ್ಲ. ಅಮಾಯಕ ಹೆಣ್ಣು ಮಕ್ಕಳು ನಿನ್ನೆ ಮಾತಾಡಿದ್ರು ಪಾಪ. ಯಾಕಂದ್ರೆ ಅವರ ಹೊಟ್ಟೆ ಪಾಡೋದು ಮಾತಾಡಿದ್ರು. ಆ ಮಾತಿಗೆ ನಮಗೆ ಬೇಸರ ಇಲ್ಲ. ಆದ್ರೆ ಒಂದು ಯೋಚನೆ ಮಾಡು, ನೀನೊಬ್ಬನೇ ಅಲ್ಲ. ಸಿನಿಮಾ ರಂಗಕ್ಕೆ ಹೋದ್ರೆ ಅಮೀರ್ ಖಾನ್ ಅನ್ನುವ ಒಂದು ನಾಯಿ ಇದೆ. ಆ ನಾಯಿ
ಆ ನಾಯಿ ಸಂತತಿ ಆಗಿರೋದ್ರಿಂದ ಮೂರು ಮದುವೆ ಆಗುತ್ತೆ. ಮೂರು ಮದುವೆಯಲ್ಲಿ ಇಸ್ಲಾಂ ಸಮಾಜದವರು ಸತ್ತೋಗಿದ್ರು ಅವನಿಗೆ ಹೆಂಡತಿಯಾಗಿ ಸಿಗೋದಕ್ಕೆ ಹಿಂದೂ ಸಮಾಜನೇ ಬೇಕಾಯ್ತು ಬಂಧುಗಳೇ. ಇನ್ನೊಂದು ನಾಯಿ ಇದೆ, ಅವನನ್ನ ಬಾಲಿವುಡ್ಡಿನ ಶೇರ್ ಅಂತ ಕರೀತಾರೆ. ಆ ಖಾನ್ ಮದುವೆ ಆಗ್ತಾನೆ. ಅವನ ಹೆಂಡತಿಯನ್ನ ಎಲ್ಲಿ ಬೇಕಾದ್ರೂ ಕರ್ಕೊಂಡು ಹೋಗ್ಬೇಕಿದ್ರೆ ಹಣೆಗೆ ಕುಂಕುಮವನ್ನ ತಿಲಕವನ್ನ ಇಟ್ಟು ಕರ್ಕೊಂಡು ಹೋಗ್ತಾನೆ. ಯಾಕೆ ಕೇಳಿದ್ರೆ ನಾವು ಸಹಿಷ್ಣುತಾ ಸ್ವಭಾವದವರು, ನಾವು ಮತಾಂತರ ಮಾಡೋದಿಲ್ಲ ಅಂತೇಳಿ. ಆದ್ರೆ ಗೌರಿಯ ಮಕ್ಕಳು ಗಣೇಶ ಇಲ್ಲ ಷಣ್ಮುಖ ಆಗ್ಬೇಕಿತ್ತು. ಖಾನ್ ಹೇಗಾದ್ರೂ ಗೊತ್ತೇ ಆಗ್ಲಿಲ್ಲ ಬಂಧುಗಳೇ. ಇವರ ಶಾಂತಿಯ ಧರ್ಮ ಹೇಳುತ್ತೆ ನಾವು ಶಾಂತಿ ದೂತರು ಅಂತೇಳಿ. ಆದ್ರೆ ಕ್ರಿಕೆಟ್ ಅನ್ನ ಆಡ್ತಾ ಇದ್ದಿರ್ತಕ್ಕಂತಹ ಈ ರಾಷ್ಟ್ರದ ಕ್ರಿಕೆಟ್ ಟೀಮಿನ ನಾಯಕನಾಗಿರ್ತಕ್ಕಂಥ ಅಜಾರುದ್ದೀನ್ಗೆ ಮಸೀದಿಯಲ್ಲಿ ಬೋಧನೆ ಮಾಡ್ತಾರೆ, ಇಸ್ಲಾಂ ಸಮಾಜಕ್ಕೆ ನಿನ್ನ ಕೊಡುಗೆ ಏನನ್ನು ಕೊಡ್ಲಿಲ್ಲ, ನೀನು ಸ್ವರ್ಗದಲ್ಲಿ 72 ಕನ್ಯರನ್ನ ನೋಡಬೇಕು ಅಂತ ಆದ್ರೆ ಕಾಫೀರರ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ಕೋಬೇಕು ಅಂತೇಳಿ ಹಿಂದೂಗಳನ್ನ ಮದುವೆ ಮಾಡಿಸ್ತಾರಲ್ಲ, ಇದು ಶಾಂತಿ ಅನ್ನೋದನ್ನ ನಾವು ಒಪ್ಪಬೇಕಾ? ಇವತ್ತು ಪೊಲೀಸ್ ಇಲಾಖೆ ಹೇಳುತ್ತೆ ನಿಮ್ಮ ಸಭೆ ಬರ್ಬೇಕಿದ್ರೆ ಅಕ್ಕಪಕ್ಕದವರಿಗೆ ಏನು ತೊಂದರೆ ಮಾಡಬಾರ್ದು, ನೀವು ಮಾತಾಡ್ಬೇಕಿದ್ರೆ ಇನ್ನೊಬ್ಬರಿಗೆ ನೋವಾಗಬಾರ್ದು ಅಂತೇಳಿ. ಹಿಂದೂ ಸಮಾಜ ಸೌಹಾರ್ದತೆಯನ್ನ ಕೇಳಿಸಿಕೊಂಡು ಅಥವಾ ಇನ್ನೊಬ್ಬರಿಂದ ಆಡಿಸಿಕೊಂಡು ಕಲಿಬೇಕಾಗಿಲ್ಲ. 1947ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ 32 ಲಕ್ಷ ಹಳ್ಳಿಯಲ್ಲಿ 64,900 ಮಸೀದಿಗಳಾಗಿ ದಿನಕ್ಕೆ 5 ಹೊತ್ತು ನಮ್ಮ ನಿದ್ದೆಯನ್ನ ಗೆಡಿಸಿ ಅವರ ಆಜಾನ್ ಕೂಗಿದಲ್ಲೂ ನಾವು ಒಂದು ಕಡೆನೂ ಹೋಗಿ ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಆದ್ರೆ ಅದು ಹಿಂದೂ ಸಮಾಜದ ತಾಳ್ಮೆ ಬಂಧುಗಳೇ, ಅದು ಹಿಂದೂ ಸಮಾಜದ ತಾಳ್ಮೆ. ಯಾರಿಗೆ ಹೇಳ್ತೀರಿ ನೀವು? 15-20% ಮುಸಲ್ಮಾನರಿರುವ ಏರಿಯಾದಲ್ಲಿ ರಾಮನವಮಿ ಹನುಮನವಮಿ ಹೋದ್ರೆ ಸಣ್ಣ ಮಕ್ಕಳು ಹೆಣ್ಣು ಮಕ್ಕಳು ಮಕ್ಕ ಕರ್ಬಿ ಕಟ್ಕೊಂಡು ಕಲ್ಲು ಹೊಡಿತಾರಲ್ಲ, ಅವ್ರಿಗೆ ಹೇಳಿ ಸ್ವಾಮಿ ನಿಮ್ಮ ಸೌಹಾರ್ದತೆಯ ಮಾತನ್ನ ಅವ್ರಿಗೆ ಹೇಳಿ. ನಿಮ್ಮ ಇತಿಹಾಸದ ಅಥವಾ ಸ್ಟೇಷನ್ಗೆ ಹೋಗಿ ನಿಮ್ಮ ಆ ರಿಜಿಸ್ಟರ್ ಬುಕ್ ಅನ್ನ ತೆಗೆದು ನೋಡಿ. ಒಂದು ಈದ್ ಮಿಲಾದ್ ಮೆರವಣಿಗೆಯಲ್ಲಿ, ಒಂದು ರಂಜಾನ್ ಮೆರವಣಿಗೆಯಲ್ಲಿ, ಮೊನ್ನೆ ನಡೆದಿರುವ ಮೊಹರಂ ಮೆರವಣಿಗೆಯಲ್ಲಿ ಕಲ್ಲು ತೂರಿರುವ ಉದಾಹರಣೆ ತೋರಿಸಿ. 5% ಮುಸಲ್ಮಾನರು ಇರ್ತಕ್ಕಂಥ ಜಾಗದಲ್ಲಿ ಮೊಹರಮ್ಮಿನ ಪಂಜ ಹೊರೋದಕ್ಕೆ ಜನ ಇಲ್ಲ ಅಂತ ಆದ್ರೆ ಹಿಂದೂ ಸಮುದಾಯದವರು ನಮ್ಮ ದೇವರ ಜೊತೆಗೆ ಇದು ಒಂದು ದೇವರು ಅಂತೇಳಿ ಆ ಪಂಜವನ್ನ ತಲೆ ಮೇಲೆ ಹೊತ್ಕೊಂಡು, ಅಗ್ನಿಕುಂಡವನ್ನ ತಲೆ ಮೇಲೆ ಹೊತ್ಕೊಂಡು ಆ ಅಲ್ಲಾನನ್ನ ಹೇ ಅಲ್ಲ ಅಂತ ಕರೀತಾ ಹೋಗ್ತಾರಲ್ಲ, ಆ ಹಿಂದೂ ಸಮಾಜಕ್ಕೆ ನೀವು ಶಾಂತಿಯ ಮಂತ್ರ ಹೇಳ್ತೀರಾ? ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಹಾತ್ಮ ಗಾಂಧಿ ಒಂದು ಮಾತು ಹೇಳಿದ್ರು, ರಘುಪತಿ ರಾಜವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್ ಶಂಕರ ಕಂಕರ ತೇರೆ ನಾನು ಇರೋದನ್ನ ನೀವು ಬರೀ ಹಿಂದೂ ದೇವರ ಹೆಸರು ಹೇಳಬೇಡ್ರಿ, ಪಾಪ ಸಾಬಿಗಳ ಮನಸ್ಸಿಗೆ ನೋವಾಗುತ್ತೆ. ಶಂಕರ ಅಲ್ಲಾ ತೇರೆ ನಾಮಂತ ಸೇರ್ಸ್ರಿ ಅಂದ್ರು. ನಾವು ಇಲ್ಲಿ ತನಕ ಮಠ ಮಂದಿರದಲ್ಲಿ ಅದೇ ಹಾಡನ್ನ ಹಾಡ್ತಾ ಇದೀವಿ ಸ್ವಾಮಿ. ಒಂದೇ ಒಂದು ಮಸೀದಿ ಮತ್ತೆ ಚರ್ಚಲ್ಲಿ ಹಾಡಿರೋದನ್ನ ತೋರಿಸಿ ನೋಡೋಣ ನೀವು. ನಾವು ನಾಳೆಯಿಂದಲೇ ಶಾಂತಿಯ ಸಂಕೇತವಾಗಿ ಮಠ ಮಂದಿರಗಳಲ್ಲಿ ಕುರಾನ್ ಅನ್ನ ಇಟ್ಟು ಪೂಜೆಯನ್ನ ಮಾಡ್ತೀವಿ. ನೀವು ಒಂದು ಮಸೀದಿಯಲ್ಲಿ ಭಗವದ್ಗೀತೆಯನ್ನ ಇಟ್ಟು ನಮಾಜ್ ಮಾಡೋದಕ್ಕೆ ಸಾಧ್ಯನ ಯೋಚನೆ ಮಾಡಿ. ನಾವು ನಾಳೆಯೇ ಮಠ ಮಂದಿರಗಳಲ್ಲಿ ಕುರಾನ್ ಅನ್ನ ಬೈಬಲ್ ಅನ್ನ ಇಟ್ಟು ಪೂಜೆ ಮಾಡ್ತೀವಿ. ನಿಮಗೆ ಹಿಂದೂ ದೇವರುಗಳಂದ್ರೆ ಆಗೋದಿಲ್ಲಲ್ಲ. ಇವತ್ತು ನೀವು ಹೇಳುವಂತೆಯೇ ಆ ಮಹಾತ್ಮ ಗಾಂಧಿ ಮತ್ತು ಅಂಬೇಡ್ಕರ್ ಫೋಟೋವನ್ನ ಇಟ್ಟು ನೀವು ಪೂಜೆ ಮಾಡಿ ನಿಮ್ಮದು ಶಾಂತಿ ಧರ್ಮ ಅಂತ ನಾವು ಒಪ್ಪುತ್ತೀವಿ. ನಿಮಗೆ ತಾಕತ್ತಿದೆನಾ? ಯೋಚನೆ ಮಾಡಬೇಕಲ್ಲ ಬಂಧುಗಳೇ. ನಾವು 9 ವರ್ಷದ ಹೊಸಳೆಯನ್ನ ಕರೆದುಕೊಂಡೋಗಿ ಸುನ್ನತ್ತು ಮಾಡಿದ್ರು. ಇದು ನನ್ನ ಕೇರಿಯಲ್ಲಿ ಆಗ್ಲಿಲ್ಲ, ಇದು ನನ್ನ ಅಂಗಡಿಯಲ್ಲಿ ಆಗ್ಲಿಲ್ಲ, ಹೊರಗೆಲ್ಲೋ ಆಗಿತ್ತು ಅಂತ ಹೇಳ್ತಕ್ಕಂತಹ ಆ NTC ಮಾಲೀಕನಿಗೆ ನಾಚಿಕೆ ಆಗ್ಬೇಕಲ್ರಿ. ಅವನು ಮದುವೆ ಆಗಿರುವ ಆ ಸಂಬಂಧವನ್ನು ತೆಗೆದುಕೊಳ್ಳಿ ಬಂಧುಗಳೇ. ಅದರ ಪೂರ್ವಾಪರವನ್ನ ಇದೇ ಕುಶಾಲನಗರದ ಜನತೆ ಆ ಹೆಣ್ಣು ಮಗಳು ಯಾವ ಸಮಾಜದಿಂದ ಬಂದಿದ್ದಾಳೆ ಅಂತ ನೋಡಿ ಅದೂ ಸಹ ತಾಯಿ ಬೇರು ಇದೆ ಅನ್ನೋದನ್ನ ಮರಿಬೇಡಿ ನೀವು. ನಮಗೆ ಬುದ್ಧಿ ಹೇಳಕ್ ಬರ್ತೀಯನಪ್ಪ ಸಲ್ಮಾನ್? ನಿನ್ನ 75 ಮಳಿಗೆಯಲ್ಲಿ
ಅಧಿಕ ಸಂಖ್ಯಾತರಾಗಿರ್ತಕ್ಕಂಥ ಹಿಂದೂಗಳಿಗೆ ಪ್ರತಿಶತ 50% ಆದ್ರೂ ಕೊಟ್ಟು 35 ಅಂಗಡಿ ನಮ್ಮವರಿಗೆ ಕೊಟ್ಟಿದ್ರೆ ನೀನು ಎಂತಹ ಕಪಟ ನಾಟಕ ಆಡ್ತೀಯೋ ಇಲ್ಲವೋ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ನಿನ್ನ 70 ಮಳಿಗೆಯಲ್ಲಿ 65 ಮಳಿಗೆಯ ಮಾಲೀಕರ ಹೆಸರನ್ನ ಕೇಳಿದ್ರೆ ಎಲ್ಲರೂ ಪಾಕಿಸ್ತಾನಕ್ಕೆ ಹೂ ಹಾಕುವವರೇ, ತಾಯಿ ಭಾರತಿಗೆ ಬಾಂಬ್ ಹಾಕುವವರೇ ಅನ್ನೋದನ್ನ ನಾವು ಮರೆತಿಲ್ಲ. ನಮಗೆ ಕತೆ ಹೇಳ್ತೀಯ ನೀನು? ಬರೇ ಕುಶಾಲನಗರದ ಒಂದು ಹೆಣ್ಣು ಮಗಳ ಅನ್ಯಾಯವನ್ನ ಹೇಳ್ತಾ ಇಲ್ಲ ಬಂಧುಗಳೇ. 3 ದಿನದ ಕೆಳಗೆ ಬೆಂಗಳೂರಿನ ಚಿಗಳಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ನೋಡಿರಬಹುದು ನೀವು. ಗಂಗಾವತಿಯಲ್ಲಿ ಕೆಲಸವನ್ನ ಅರಸಿ ಹೋಗಿರ್ತಕ್ಕಂತಹ ಒಂದು ನಾಯಿ ಆ ಕೆಲಸದ ಮನೆಯ ಯಜಮಾನಿಯನ್ನೇ ಎತ್ತಾಕೊಂಡು ಬರುತ್ತೆ. ಆ ತಾಯಿಗೆ ಎಷ್ಟರ ಮಟ್ಟಿಗೆ ಹೈಜಾಕ್ ಮಾಡ್ತಾನೆ ಕೇಳಿದ್ರೆ, ತನ್ನೆರಡು ಮಕ್ಕಳನ್ನ ಮನೆಗೆ ಬಿಟ್ಟು ಆ ಹೆತ್ತ ಕರುಳ ಬಳ್ಳಿಗಳನ್ನೇ ವಿಭಜನೆಯನ್ನ ಮಾಡಿ ಬೆಂಗಳೂರಿಗೆ ಕರ್ಕೊಂಡು ಬರ್ತಾನೆ. ಬೆಂಗಳೂರಿನಲ್ಲಿ ಬಂದು ಅವಳನ್ನ ಹತ್ಯೆ ಮಾಡಿ ತಾನು ಎಲ್ಲೋ ಓಡಿ ಹೋಗ್ತಾನೆ. ಆದ್ರೆ ಇವತ್ತಿಗೂ ಸಹ ನಂದು ಶಾಂತಿ ಸಮಾಜ, ನಾವು ಶಾಂತಿ ದೂತರು, ನಮಗೆ ಪೈಗಂಬರ್ ಹೇಳಿರೋದು ಶಾಂತಿಯ ಬೋಧನೆ ಮಾತ್ರ ಅನ್ನೋರು ಬೀದಿಗೆ ಇಳಿಬೇಕಲ್ಲ. ಆ ಸಲ್ಮಾನನಿಗೆ ನಿಜವಾಗಿಯೂ ತಾಕತ್ ಅನ್ನೋದಿತ್ತು ಅಂತಾದ್ರೆ, ನೀನು ಸಹಿಷ್ಣುತಾ ಸ್ವಭಾವದನ್ನು ನೈಜ ಆಗಿದ್ರೆ, ನೀನು ಎಲ್ಲಾ ಧರ್ಮದವರನ್ನು ಒಂದೇ ರೀತಿಯಲ್ಲಿ ನೋಡೋದಾಗಿದ್ರೆ, ಬೆಳಿಗ್ಗೆಯೇ ಮಸೀದಿಗೆ ಹೋಗಿ ಅವನಿಗೆ ತತ್ವವನ್ನ ಹೊರಡಿಸಿ ಸಮಾಜದಿಂದ ಹೊರದೂಡು. ನಿನ್ನನ್ನು ನಾವು ಅವತ್ತು ಒಪ್ಪುತ್ತೀವಿ. ಮಾರನೆಯ ದಿನ ಇದೇ ಸ್ಟೇಜ್ಗೆ ನಿನ್ನನ್ನು ಕರೆದು ಸನ್ಮಾನ ಮಾಡಿ ಇಡೀ ಹಿಂದೂ ಸಮಾಜ ನಿನ್ನ ಜೊತೆಗೆ ನಿಲ್ಲುತ್ತೆ, ಇಡೀ ಸಮಾಜ ನಿನ್ನ ಜೊತೆಗೆ ನಿಲ್ಲುತ್ತೆ. ತಾಕತ್ತಿದೆ ಅದು ನಿನಗೆ. ಹೇಳೋದೊಂದು ಮಾಡೋದೊಂದು ಆಗ್ಬಾರ್ದಲ್ಲ ಬಂಧುಗಳೇ. ನಾವು ಯೋಚನೆ ಮಾಡಬೇಕು. ಈಗ ತಾನೇ ಮೆರವಣಿಗೆ ಬರುವಾಗ ನಾವು ಘೋಷಣೆಯನ್ನ ಕೂಕ್ಕಂತ ಬಂದ್ವಿ. ಎಲ್ಲಿಯೂ ಸಹ ಹಿಂದೂಗಳ ಮೇರು ಪರ್ವತ ಆಗ್ಬೇಕು ಅಂತ ನಾವು ಕರೆದಿಲ್ಲ. ನಾವು ಮೇರು ಪರ್ವತ ಯಾರಾಗ್ಬೇಕು ಕೇಳಿದ್ವಿ ಅಂತಂದ್ರೆ, ತಾಯಿ ಭಾರತಿ ವಿಶ್ವಗುರು ಆಗ್ಬೇಕು, ತಾಯಿ ಭಾರತಿ ಇಡೀ ವಿಶ್ವಕ್ಕೆ ಗುರು ಆಗ್ಬೇಕು ಅನ್ನುವ ಕಲ್ಪನೆಯಲ್ಲಿ ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಪಾರಸಿಕ, ಜೈನ ಎಲ್ಲರನ್ನ ಒಗ್ಗೂಡಿಸಿಕೊಂಡು ಹೋದ್ವಿ. ಆದ್ರೆ ಹಿಂದೂ ಸಮಾಜ ಮುಸಲ್ಮಾನರ ವಿರೋಧಿ ಅಲ್ಲ. ಮಹಾತ್ಮ ಗಾಂಧಿ ಸತ್ತಾಗ ಎಷ್ಟು ಶ್ರದ್ಧಾಂಜಲಿ ಸಭೆಗಳಾಗಿದ್ವೋ ಅದರ 3 ಪಟ್ಟು ಶ್ರದ್ಧಾಂಜಲಿ ಸಭೆಯನ್ನ ನಾವು ಯಾವಾಗ ಮಾಡಿದ್ವಿ ಕೇಳಿದ್ರೆ, ಅಬ್ದುಲ್ ಕಲಾಂ ಅವರು ಸತ್ತಾಗ ನಮ್ಮಲ್ಲಿ ಜಾತಿ, ಪಕ್ಷ, ಪ್ರಾಂತ, ಭಾಷೆ, ಮತೀಯ ಭಾವನೆ ಇಲ್ಲ. ಹಿಂದೂ ಸಮಾಜಕ್ಕೆ ಇರೋದು ಒಂದೇ, ಈ ಭಾರತ ಆಗಿ ಉಳಿಬೇಕು. ಮುಸಲ್ಮಾನರನ್ನು ನಾವು ಒಗ್ಗೂಡಿಸಿಕೊಳ್ತೀವಿ ಯಾವಾಗ ಕೇಳಿದ್ರೆ, ಸಂತ ಶಿಶುನಾಳ ಶರೀಫರ ಸಂತತಿಯನ್ನ, ಅಬ್ದುಲ್ ಕಲಾಮರ ಸಂತತಿಯನ್ನ, ಅಷ್ಫಾಕುಲ್ಲಾ ಖಾನರ ಸಂತತಿಯನ್ನ, ಸಲೀಂ ಅಲಿ ಖಾನರ ಸಂತತಿಯನ್ನ, ಗಡಿನಾಡ ಗಾಂಧಿ ಖಾನ್, ಅಬ್ದುಲ್ ಖಾನರ ಸಂತತಿಯನ್ನ ಒಪ್ಪಿಕೊಳ್ತೀವಿ, ನಮ್ಮ ಮನೆಗೆ ಕರೆದುಕೊಳ್ತೀವಿ. ಆದರೆ ಟಿಪ್ಪುವಿನ ಸಂತತಿಯನ್ನ, ಖಿಲ್ಜಿಯ ಸಂತತಿಯನ್ನ, ಬಾಬರನ್ನ ಸಂತತಿಯನ್ನ ಮೆಟ್ಟಿ ನಿಲ್ಲುವ ತನಕ ನಾವು ಯಾವತ್ತೂ ನಿದ್ದೆ ಮಾಡೋದಿಲ್ಲ. ನಾವು ಎಲ್ಲ ಮುಸಲ್ಮಾನರನ್ನ ದ್ವೇಷ ಮಾಡೋದಿಲ್ಲ, ಎಲ್ಲ ಕ್ರೈಸ್ತರನ್ನ ನಾವು ದ್ವೇಷ ಮಾಡೋದಿಲ್ಲ. ತಾಯಿ ಭಾರತಿಗೆ ಯಾರು ಹೂವನ್ನ ಹಾಕ್ತಾರೋ, ವಂದೇ ಮಾತರಮ್ಮಿಗೆ ಯಾರು ಗೌರವವನ್ನ ಕೊಡ್ತಾರೋ, ರಾಷ್ಟ್ರಗೀತೆ ಜನಗಣಮನವನ್ನ ಹಾಡುವಾಗ ಯಾರು ಗೌರವಯುತವಾಗಿ ನಿಲ್ತಾರೋ ಅವರೆಲ್ಲರೂ ತಾಯಿ ಭಾರತೀಯ ಮಕ್ಕಳೇ, ಅವರೆಲ್ಲರೂ ನನ್ನ ಅಣ್ಣ ತಮ್ಮಂದಿರೇ, ಅವರೆಲ್ಲರೂ ನನ್ನ ಅಕ್ಕ ತಂಗಿಯರೇ. ಆದರೆ ಯಾರು ತಾಯಿ ಭಾರತಿಗೆ ಜೈಕಾರವನ್ನ ಹಾಕೋದನ್ನ ಬಿಟ್ಟು ಈ ದೇಶವನ್ನ ಒಡೆದಿರುವ ಆ ಜಿನ್ನನ ಸಂತತಿಗಳಾಗಿ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಹೇಳ್ತೀರಿ, ಯಾರು ವಂದೇ ಮಾತರಮ್ಮಿಗೆ ಏನು ಗೌರವವನ್ನ ಕೊಡೋದಿಲ್ಲ, ಯಾರು ರಾಷ್ಟ್ರಗೀತೆಗೆ ಗೌರವವನ್ನ ಕೊಡೋದಿಲ್ಲ, ಅವರೆಲ್ಲರನ್ನು ನಿಮ್ಮಂತೆಯೇ ನೀವು ಹರಾಮಿಗಳಂತಾನೆ ತಿಳಿದುಕೊಳ್ತೀವಿ. ನೀವು ಹಿಂದೂಗಳು ಕಾಫಿರರು, ಅವರು ಹರಾಮಿಗಳಂತೀರಲ್ಲ. ನಮ್ಮ ದೃಷ್ಟಿಯಲ್ಲಿ ಇಸ್ಲಾಂ ಎಲ್ಲವೂ ಅಲ್ಲ, ಮುಸಲ್ಮಾನರೆಲ್ಲರೂ ಅಲ್ಲ, ಅಲ್ಲಿರುವ ರಾಷ್ಟ್ರದ್ರೋಹಿಗಳೆಲ್ಲರೂ ಹರಾಮಿಗಳೇ ಅಂತ ಹೇಳಿ ನಾವು ಕೂಗ್ತೀವಿ. ಯೋಚನೆ ಮಾಡ್ಬೇಕಲ್ಲ ಬಂಧುಗಳೇ. ಯಾವ ಇಸ್ಲಾಂ 900 ವರ್ಷಗಳ ಕಾಲ ನಮ್ಮನ್ನ ಮೆಟ್ಟಿ ನಿಂತಾಗಲು ನಾವು ಅವರನ್ನ ತುಳಿದು ಪುಟಿದು ಮೇಲೆ ಬಂದಿರೋದಕ್ಕೆ ಕಾರಣ ಏನು ಕೇಳಿದ್ರೆ,
ನಮ್ಮ ದೇಹದಲ್ಲಿ ಹರಿತಕ್ಕಂತ ರಕ್ತ ಶಿವಾಜಿಯ ರಕ್ತ, ನಮ್ಮ ದೇಹದಲ್ಲಿ ಹರಿತಕ್ಕಂತ ರಕ್ತ ಆ ಒನಕೆ ಓಬವ್ವನ ರಕ್ತ, ನನ್ನ ಮೈಯಲ್ಲಿ ಹರಿತಕ್ಕಂತ ರಕ್ತ ಸಂಗೊಳ್ಳಿ ರಾಯಣ್ಣನ ರಕ್ತ, ನನ್ನ ಮೈಯಲ್ಲಿ ಹರಿತಕ್ಕಂತ ರಕ್ತ ಅಂಬೇಡ್ಕರ್ ರಕ್ತ, ನನ್ನ ಮೈಯಲ್ಲಿ ಹರಿತಕ್ಕಂತ ರಕ್ತ ಪೃಥ್ವಿರಾಜ್ ಚೌಹಾಣರ ರಕ್ತ ಅನ್ನುವ ಇತಿಹಾಸ ಯಾವ್ಯಾವ ಹಿಂದೂಗಳಿಗೆ ಗೊತ್ತಿದೆಯೋ ಅವರೆಲ್ಲರೂ ಹಿಂದೂಗಳಾಗಿಯೇ ಇದ್ದೇವೆ, ಅವರೆಲ್ಲರೂ ಹಿಂದೂಗಳಾಗಿಯೇ ಇದ್ದೇವೆ. ಆ ರಕ್ತದ ಪರಿಚಯ ಇಲ್ಲದವರು ಆವತ್ತೊಂದಿಷ್ಟು ಜನ ಮತಾಂತರ ಆದರು. ತದನಂತರ ಆಸೆ ಮೂಲಕ ಜನ ಇನ್ನೊಂದಿಷ್ಟು ಜನ ಕ್ರೈಸ್ತರಿಗೆ ಮತಾಂತರ ಆದರು. ಇನ್ನುಳಿದ ಆವತ್ತಿನ ತೃತೀಯ ಲಿಂಗಿಗಳು ಇವತ್ತು ಜಾತ್ಯತೀತರಾಗಿ ಉಳ್ಕೊಂಡಿದ್ದಾರೆ. ಅವರಿಗೂ ಸದ್ಯದಲ್ಲಿಯೇ ಶಾಂತಿ ದೊರಕುತ್ತೆ, ಅವರಿಗೂ ಸಹ ಮುಕ್ತಿ ಹೊಂದುತ್ತಾರೆ ಅನ್ನುವ ಕಲ್ಪನೆ ಇಡೀ ಹಿಂದೂ ಸಮಾಜಕ್ಕಿದೆ ಬಂಧುಗಳೇ. ನಾವು ಹಿಂದೂ ಸಮಾಜದಲ್ಲಿ ಲವ್ ಜಿಹಾದನ್ನ ಕಡಿವಾಣ ಹಾಕಬೇಕಾದ್ರೆ, ಲವ್ ಜಿಹಾದಿಗೆ ಮಟ್ಟ ಹಾಕಬೇಕು ಅಂತಾದ್ರೆ ನಮ್ಮಲ್ಲಿರುವ ಜಾತಿ ಮತ ಪಕ್ಷ ಪ್ರಾಂತ ಭೇದವೆಲ್ಲವನ್ನ ಮರೆತು ಯಾವುದೇ ಹಿಂದೂ ಹೆಣ್ಣು ಮಗಳಿಗೆ ಅನ್ಯಾಯ ಆದಾಗ ಇವತ್ತೇನು ಕುಶಾಲನಗರದಲ್ಲಿ ನಾವು ಸೇರಿದ್ದೀವಿ, ಇಡೀ ರಾಷ್ಟ್ರಾದ್ಯಂತ ಸೇರಬೇಕು. ಕುಶಾಲನಗರದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಘಟನೆ ಎಂತದ್ದು ಕೇಳಿದ್ರೆ ಇಡೀ ರಾಷ್ಟ್ರದ್ರೋಹಿಗಳಿಗೆ ಸಿಂಹ ಸ್ವಪ್ನವಾಗಿರ್ತಕ್ಕಂಥ ಸಭೆ ಇದು ಅನ್ನೋದನ್ನ ನಾವು ಮರಿಬಾರ್ದು. ಜೊತೆಯಲ್ಲಿ ತಾಯಂದಿರು ಬಹಳಷ್ಟು ಜನ ಇದ್ದೀರಿ. ಹಿಂದೂ ಸಮಾಜ ಉಳಿದಿರೋದೇನಾದ್ರೂ ಇದ್ರೆ ಅದು ತಾಯಂದಿರಿಂದಲೇ. ತಾಯಂದಿರು ದಯಮಾಡಿ ನಿಮ್ಮ ಧಾರಾವಾಹಿಯ ಹಂಬಲವನ್ನ ಕಡಿಮೆ ಮಾಡಿ, ನಿಮ್ಮ ಕಿಟ್ಟಿ ಪಾರ್ಟಿಗಳನ್ನ ಕಡಿಮೆ ಮಾಡಿ. ನನ್ನ ಮಗಳು ಕಾಲೇಜಿಗೆ ಹೋಗ್ತಾಳೆ, ನನ್ನ ಮಗಳು ಕಾಲೇಜಿಂದ ಮನೆಗೆ ಬರ್ತಾಳೆ, ರಾತ್ರಿ 9 ಗಂಟೆಯ ಒಳಗೆ ಊಟವನ್ನ ಮುಗಿಸಿ ರೂಮಿನಲ್ಲಿ ಮಲಗ್ತಾಳೆ. ನನ್ನ ಮಗಳು ಭಾರಿ ಒಳ್ಳೆಯವಳು ಅನ್ನುವ ಭಾವನೆಯನ್ನ ಬಿಟ್ಟು ಮಧ್ಯರಾತ್ರಿಗೆ ನಿಮಗೆ ಎಚ್ಚರವಾದಾಗ ನನ್ನ ಮಗಳ ಬೆಡ್ಶೀಟ್ ಕೆಳಗೆ ಮೊಬೈಲ್ ಬೆಳಕಾಗ್ತಾ ಇದೆನಾ, ಆ ಮೊಬೈಲಿನಲ್ಲಿ ಯಾರಿಗೆ ಮೆಸೇಜ್ ಹೋಗ್ತಾ ಇದೆ, ನನ್ನ ಮಗಳು ಮೊಬೈಲ್ ರೀಚಾರ್ಜ್ ಯಾವ ಅಂಗಡಿಯಲ್ಲಿ ಮಾಡಿಸ್ತಾ ಇದ್ದಾಳೆ, ನನ್ನ ಮಗಳ ಹತ್ತಿರ ಕಾಲೇಜಿನ ಸ್ನೇಹಿತರು ಹಿಂದೂಗಳೇ ಇದ್ದಾರೋ ಅಥವಾ ರಾಷ್ಟ್ರದ್ರೋಹಿ ಬುರ್ಕದ ಒಳಗೆ ಇರುವ ಹೆಣ್ಣು ಮಕ್ಕಳಿದಾರೋ ಯೋಚನೆ ಮಾಡಿ. ಕಾರಣ ಏನು ಕೇಳಿದ್ರೆ, ನೀವು ಹುಬ್ಬಳ್ಳಿಯ ಜುಮ್ಮಿನ ಘಟನೆಯನ್ನ ನೋಡಿದ್ರಿ ಬಂಧುಗಳೇ. ಆ ಜುಮ್ಮಿಗೆ ಹೋಗುವ ತಾಯಿ ನೇರವಾಗಿ ಮಾತಾಡಿದ್ಲು. ನನಗೆ ಮೊದಲು ಅವರ ತಂಗಿ ಸ್ನೇಹಿತೆಯಾಗಿ ಬಂದ್ಲು, ನನ್ನ ತಮ್ಮ ಅಂತೇಳಿ ಪರಿಚಯ ಮಾಡಿಸಿದ್ಲು. ನಾವಿಲ್ಲಿ ಹಿಂದೂ ಸಮುದಾಯದವರು ಇದ್ದೀವಿ, ನಮ್ಮ ಅಕ್ಕನ ಸ್ನೇಹಿತೆ ಬಂದು ಇವಳು ನನ್ನ ಸ್ನೇಹಿತೆ ಅಂತೇಳಿ ನಮ್ಮ ಅಕ್ಕ ನಮಗೆ ಹೇಳಿಕೊಟ್ರೆ ನಮ್ಮ ಅಕ್ಕ ಬೇರೆ ಅಲ್ಲ ಇವಳು ಬೇರೆ ಅಲ್ಲ ಅಂತೇಳಿ ಸ್ವಂತ ಅಕ್ಕನ ತರ ನೋಡ್ತೀವಿ. ಆದ್ರೆ ಆ ಸಮಾಜದ ಭಾವನೆನೇ ಆಗಿದೆ ಬಂಧುಗಳೇ, ತನ್ನ ಚಿಕ್ಕಮ್ಮನನ್ನೇ ಬಿಡೋದಿಲ್ಲ, ಚಿಕ್ಕಮ್ಮನ ಮಕ್ಕಳನ್ನೇ ಬಿಡೋದಿಲ್ಲ, ಇನ್ನು ಹಿಂದೂ ಹೆಣ್ಣು ಮಕ್ಕಳನ್ನ ಬಿಡೋದಕ್ಕೆ ಸಾಧ್ಯನಾ? ಯೋಚನೆ ಮಾಡಿ. ನನ್ನ ಮನೆಯ ಬಾಗಿಲಿಗೆ ಯಾರನ್ನ ಕರೆದುಕೊಳ್ಳಬೇಕು, ನನ್ನ ಮನೆಯ ಒಳಗೆ ಯಾರನ್ನ ಸೇರಿಸಿಕೊಳ್ಳಬೇಕು, ನನ್ನ ವ್ಯಾಪಾರವನ್ನ ಯಾರ ಹತ್ತಿರ ಮಾಡಬೇಕು, ನನ್ನ ವ್ಯವಹಾರವನ್ನ ಯಾರ ಹತ್ತಿರ ಮಾಡಬೇಕು, ನನ್ನ ಮಕ್ಕಳನ್ನ ಯಾರ ಜೊತೆಗೆ ಸ್ನೇಹ ಮಾಡಬೇಕು ಅನ್ನೋದನ್ನ ತಾಯಂದಿರು ಮನೆಯಲ್ಲಿ ಕಲಿಸೋದನ್ನ ಕಲಿಯಿರಿ. ಮನೆಯಲ್ಲಿ ಇನ್ಯಾವುದೋ ಮನೆ ಮುರುಕ ಧಾರಾವಾಹಿಯನ್ನ ತೋರಿಸೋದನ್ನ ಬಿಟ್ಟು ಭಗವದ್ಗೀತೆ, ರಾಮಾಯಣ, ಆ ಸೀತೆಯ ಉದಾಹರಣೆಯನ್ನ, ಆ ತಾಯಿ ಊರ್ಮಿಳೆಯ ಉದಾಹರಣೆಯನ್ನ, ರಾಮ ಸೀತೆಯ ಉದಾಹರಣೆಯನ್ನ ನಾವೆಲ್ಲ ಕೊಡ್ತೀವಿ ಬಂಧುಗಳೇ. ಆದರೆ ಆ ಲಕ್ಷ್ಮಣನ ಮಡದಿ ಊರ್ಮಿಳೆಯ ಉದಾಹರಣೆ ಯಾವತ್ತು ಯಾವ ಮನೆಯಲ್ಲಿ ಕೊಡ್ತಾರೋ ಆ ಮನೆಯ ಮಗಳು ಯಾವತ್ತು ಹಾದಿ ತಪ್ಪೋದಕ್ಕೆ ಸಾಧ್ಯ ಇಲ್ಲ ಬಂಧುಗಳೇ, ಯಾವತ್ತು ಹಾದಿ ತಪ್ಪೋದಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ತಾನೇ ಕುಶಾಲನಗರದಲ್ಲಿ ಲವ್ ಜಿಹಾದಿಗೆ ಬಲಿಯಾಗಿರ್ತಕ್ಕಂಥ ತಾಯಿಯನ್ನ ಪೊಲೀಸ್ ಠಾಣೆಯಲ್ಲಿ ನಮ್ಮ ಸಂಚಾಲಕರು ಕೇಳಿದಾಗ ಹೇಳಿದ್ರಂತೆ, ಈಗ ಭಾಷಣದಲ್ಲಿ ಹೇಳಿದ್ರು ಅವರು, ಕುರಾನನ್ನ ಓದಿದೆ, ಆ ಕುರಾನಿನಲ್ಲಿ ನಮಗೆ ಬಹಳಷ್ಟು ರಕ್ಷಣೆ ಇದೆ ಅಂತ ಹೇಳ್ಬೋದು ಅಂತೇಳಿ. 6 ಮದುವೆಯಾಗಿ 7ನೇ ಮದುವೆಗೆ ತಲಾಖ್ ಕೊಟ್ಟಾಗ ಆ ಬೇವರ್ಸಿಗಳನ್ನೇ ಕೇಳೋದಿಕ್ಕಿಲ್ಲ, ಇನ್ನು ಇವ್ರನ್ನ ಕೇಳೋದಕ್ಕೆ ಸಾಧ್ಯ? ನನ್ನ ಯೋಚನೆ ಬೇಡವಾ ಈ ತಾಯಿಗೆ? ಯೋಚನೆ ಬೇಡವಾ? ಇವಳು ಮನೆಯಲ್ಲಿ ಮುಸುರಿ ತಿಕ್ತಿರ್ತಾಳೆ, ಅವನು ಯಾವುದೋ ಮಸೀದಿಯ ಮೌಲ್ಯ ಮುಂದೆ ಕುಂತು ತಲಾಕ ಕೂಗ್ತಾನಂತೆ, ಇವಳನ್ನ ಬಿಟ್ಟನಂತೆ. ಆ ಮಸೀದಿಯಿಂದ ಇನ್ನೊಬ್ಬ ಫ್ರೆಂಡನ್ನ ಕರ್ಕೊಂಡು ಬಂದು ನೀನು ಇವನ್ನ ನಿಕಾ ಮಾಡ್ಕೊಂಡು ಹೋಗು ಅಂದ್ಲಂತೆ. ಅವಳ ಜೊತೆಗೆ ಇವಳು ಹೋದ್ಲಂತೆ. ನಾಯಿ ಮುಟ್ಟಿದ ಮಾಡಿಕೆ ಮನೆಯಲ್ಲಿ ಸೇರಿಸ್ಕೊಳ್ಳಲ್ಲ, ಅಣ್ಣ ತಮ್ಮ ಮಾತಾಡಲ್ಲ, ಇವಳು ಇನ್ನೇನ್ ಮಾಡ್ಬೇಕು?
ಕುಶಾಲನಗರದ ಇರ್ಬೋದು, ಕೊಡಗಿನ ಜಿಲ್ಲೆಯ ಎಲ್ಲ ಸಮಸ್ತ ಹಿಂದೂಗಳು ಯೋಚನೆ ಮಾಡಬೇಕು ಬಂಧುಗಳೇ. ಇದೇನು ಮೊದಲನೆಯ ಲವ್ ಜಿಹಾದ್ ಅಲ್ಲ. ಮಂಗಳೂರಿನಲ್ಲಿ ಈ ಹಿಂದೆ ಒಬ್ಬಳು ಆಯಿಷಾ ಬಾನು ಅನ್ನೋರನ್ನ NIA ಅರೆಸ್ಟ್ ಮಾಡಿದಾಗ 17 ಖಾತೆಗಳನ್ನ ಹೊಂದಿ ಭಯೋತ್ಪಾದಕ ಸಂಘಟನೆಗೆ ದುಡ್ಡನ್ನ ಏನು ಸಪ್ಲೈ ಮಾಡ್ತಾ ಇದ್ಲು, ಅವಳನ್ನ ಎನ್ಕ್ವೈರಿ ಮಾಡಿದಾಗ ನಿಮಗೆಲ್ಲರಿಗೂ ಈ ವಿಷಯ ಗೊತ್ತಿದೆ. ಅವಳು ಯಾರು ಕೇಳಿದ್ರೆ ಕೊಡಗಿನ ಆಶಾ. 1995ರಲ್ಲಿ ಕೊಡಗಿಗೆ ಕಾಲಿಟ್ಟ ಪಾತಕ ಜಗತ್ತು. ಯೋಚನೆ ಮಾಡಿದೆ, 31 ವರ್ಷದ ಹಿಂದೆ ನನ್ನ ನಾಡಲ್ಲಿ ಈ ತಾಯಿ ಭಾರತೀಯ ರಕ್ಷಣೆಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿರ್ತಕ್ಕಂತಹ ಸೈನಿಕರ ತವರು ನಾಡಾದ ಈ ಹೆಮ್ಮೆಯ ನೆಲದಲ್ಲಿ ಈ ಪಾಪಿಗಳು ಹೇಗೆ ಬಂದ್ರು ಅನ್ನೋದನ್ನ ಯೋಚನೆ ಮಾಡಬೇಕಲ್ಲ ನಾವು. ಆ ಯೋಚನೆಗಾಗಿ ಇವತ್ತು ಈ ಸಭೆಯನ್ನು ನಾವೇನು ಸೇರಿದ್ದೀವಿ, ನಮ್ಮೆಲ್ಲರ ಚಿಂತನೆ ಇವತ್ತಿಗೆ ಮಾತ್ರ ಮೀಸಲಾಗಿರಬಾರ್ದು. ನಾನು ಮನೆಗೆ ಹೋದಾಗ ನನ್ನ ಅಕ್ಕಪಕ್ಕದ ಅಕ್ಕ ತಂಗಿಯರನ್ನ, ನನ್ನ ಮನೆಯ ಅಕ್ಕಪಕ್ಕದ ತಾಯಂದಿರನ್ನ ಎಲ್ಲರನ್ನ ಜಾಗೃತಗೊಳಿಸುವುದರ ಮೂಲಕ ನನ್ನ ಮನೆಗೆ ವ್ಯಾಪಾರಕ್ಕೆ, ಶುಂಠಿಯ ವ್ಯಾಪಾರಕ್ಕೆ ಯಾರು ಬರ್ತಾನೆ? ಆ ಶುಂಠಿಯ ವ್ಯಾಪಾರಿ ಬರೇ ವ್ಯಾಪಾರವನ್ನ ಶುಂಠಿಯ ಜೊತೆಗೆ ಮಾಡ್ತಾನೋ ಅಥವಾ ನನ್ನ ಮನೆಗಿರ್ತಕ್ಕಂಥ ನನ್ನ ತಾಯಂದಿರ ಜೊತೆಗೂ ಮಾಡ್ತಾನ? ಯೋಚನೆ ಮಾಡಬೇಕಲ್ಲ. ನನ್ನ ಮನೆಯ ಕಾಫಿ ಎಸ್ಟೇಟಿಗೆ ಬಾಂಗ್ಲಾದ ಯಾವುದೋ ನರಿಗಳು ಬಂದು ಸೇರ್ತಾ ಇದ್ದಾರೆ. ನನ್ನ ತಾಯಿ ಭಾರತೀಯ ಸೆರಗಿಗೆ ಕೈ ಹಾಕುವ ಆ ಬಾಂಗ್ಲಾದವರನ್ನ ಹೊರದೂಡಬೇಕಲ್ಲ. ಅದರ ಮುನ್ಸೂಚನೆ ಇವತ್ತಿನ ಈ ಲವ್ ಜಿಹಾದಿನ ಸಭೆ ಆಗಬೇಕು ಬಂಧುಗಳೇ. ಯೋಚನೆ ಮಾಡಿ. ಒಂದೇ ಒಂದು ಸಲ ಕಾಂಗ್ರೆಸ್ನ ಅಥವಾ ಭಾಜಪದ ಅಥವಾ JDS ರಾಜಕಾರಣಿಗಳ ಬಗ್ಗೆ ಯೋಚನೆ ಮಾಡಿ. ರಂಜಾನ್ ಬಂತು ಅಂತಂದ್ರೆ ತಲೆ ಮೇಲೆ ಟೊಪ್ಲಿ ಇಟ್ಕೊಂಡು ನಮಾಜ್ ಮಾಡೋದು ಹೇಗನ್ನೋದು ಗೊತ್ತಿಲ್ಲ. ಅವ್ನು ಯಾವನೋ ಮೌಲ್ಯ ಹೇಳಿದಂಗೆ ಅಡ್ಡ ಬೀಳ್ತಾರೆ, ಲೆಕ್ಕಕ್ಕೆ ಇಲ್ಲ, ಹಾಗೆ ಅಡ್ಡ ಬೀಳ್ತಾರೆ. ಆದರೆ ಅದು ಸಹಿಷ್ಣುತೆ ಅಲ್ಲ ಬಂಧುಗಳೇ. ಭಾವೈಕ್ಯತೆ ಅಂದ್ರೆ ಈ ರಾಜಕಾರಣಿಗಳು, ಹಿಂದೂ ರಾಜಕಾರಣಿಗಳು ಹೇಗೆ ಅಲ್ಲಿ ಅಡ್ಡ ಬೀಳ್ತಾರೆ, ಅದೇ ರೀತಿ ಮುಸಲ್ಮಾನ ರಾಜಕಾರಣಿಗಳು ಅಥವಾ ಮೌಲ್ವಿ ಒಬ್ಬ ಬಂದು ನಮ್ಮ ರಾಮನವಮಿಗೋ ಹನುಮನವಮಿಗೋ ಬಂದು ಹನುಮನ ದೇವಸ್ಥಾನಕ್ಕೆ ಬಂದು ಅರ್ಚನೆ ಮಾಡಿಸ್ಬೇಕಲ್ಲ, ತಿಲಕ ಧಾರಣೆ ಮಾಡ್ಕೋಬೇಕಲ್ಲ. ನಿನ್ನೆ ಒಂದು ಉದಾಹರಣೆಯನ್ನ ಕೊಟ್ಟರು, ಆ ವಿಡಿಯೋದಲ್ಲಿ ನೋಡಿದೆ. ಹನುಮ ಜಯಂತಿಯ ದಿವಸ ನಾವು ಪಾನಕವನ್ನ ಹಂಚುತ್ತೀವಿ. ನಿನ್ನ ಅಪ್ಪನ ಮನೆ ದುಡ್ಡಲ್ಲ, ನಿನ್ನ 70 ಮಳಿಗೆಗೆ ಬಂಡವಾಳವನ್ನ, ಆರ್ಥಿಕ ಸದೃಢತೆಯನ್ನ ಕೊಟ್ಟಿರೋದು ಕೊಡಗಿನ ಹಿಂದೂ ಸಮಾಜ. ಅವರ ದುಡ್ಡನ್ನು ಅವ್ರಿಗೆ ಕೊಡೋದಕ್ಕೆ ಏನು ತಾಡಿಯಪ್ಪ ನಿನಗೆ? ಈ ಇಡೀ ಸಭೆಯ ಮೂಲಕ ಹಿಂದೂ ಸಮಾಜಕ್ಕೆ ಒಕ್ಕೊರಳಾಗಿ ನಾನು ಕೇಳಿಕೊಳ್ತೀನಿ ಬಂಧುಗಳೇ, ನಮಗೆ ತಾಕತ್ ಅನ್ನೋದಿತ್ತು ಅಂತಾದ್ರೆ ನಾವು ಇನ್ಯಾವುದೋ ವ್ಯವಹಾರವನ್ನ ಮಾಡೋದನ್ನ ಬಿಟ್ಟು ಅಲ್ಲೇ ಅಕ್ಕಪಕ್ಕದ ಜಾಗದಲ್ಲಿ ನಾವುಗಳೇ ಎಲ್ಲರೂ ಸಂಗ್ರಹಿಸಿಕೊಂಡು ಇನ್ನೊಂದು NTC ಕಂಪನಿಯ ಬದಲಾಗಿ, ರಾಷ್ಟ್ರದ್ರೋಹಿ ಕಂಪನಿಯ ಬದಲಾಗಿ ಹಿಂದೂ ಸಮಾಜದ ಇನ್ನೊಂದು ದೊಡ್ಡ ಮಳಿಗೆಯನ್ನು ನಾವು ಯಾವತ್ತು ಓಪನ್ ಮಾಡ್ತೀವೋ ಆವತ್ತು ನಮ್ಮ ಪೂರ್ವಜರು ಹಾಕಿರುವ ಸವಾಲಿಗೆ ನಾವು ಪ್ರತಿ ಸವಾಲನ್ನ ಕೊಟ್ಟ ಹಾಗೆ, ಅವರ ಆತ್ಮಕ್ಕೆ ತೃಪ್ತಿಯನ್ನ ಕೊಟ್ಟ ಹಾಗೆ, ನಮ್ಮ ವಿರೋಧಿಗಳಿಗೆ ಉತ್ತರವನ್ನ ಕೊಟ್ಟ ಹಾಗೆ ಅದನ್ನ ನಾವು ಮಾಡಿಯೇ ಮಾಡ್ತೀವಿ ಅನ್ನೋದಾದ್ರೆ 2 ಕೈಯನ್ನ ಮೇಲಕ್ಕೆ ಎತ್ತಿ ಒಂದು ಸಲ ಜೈಕಾರವನ್ನ ಹಾಕಿ, 2 ಕೈಯನ್ನ ಎತ್ತಿ ಒಂದು ಸಲ ಜೈಕಾರವನ್ನ ಹಾಕಿ. ನಮ್ಮ ಶತ್ರುಗಳನ್ನ ಯಾವುದೋ ಒಂದೇ ರೀತಿಯಲ್ಲಿ ಬಡಿಬೇಕು. ಲವ್ ಜಿಹಾದ್ ಆದಾಗ ನಾವು ಎಚ್ಚರಿಕೆ ಆಗಬೇಕು ಅನ್ನೋದೇನು ಇಲ್ಲ ಬಂಧುಗಳೇ. ಲವ್ ಜಿಹಾದ್ಗೆ ಕುಮ್ಮಕ್ಕು ಕೊಡುವ ಮಸೀದಿ ಮದರಸಗಳಿಗೂ ಉತ್ತರ ಕೊಡಬೇಕು ಅಂತಾದ್ರೆ ನನ್ನ ಊರಿಗೆ ಶುಂಠಿ ವ್ಯಾಪಾರ ಮಾಡೋದಕ್ಕೆ ನನ್ನ ತಾಯಿ ಭಾರತಿಗೆ ಹೂ ಹಾಕೋರನ್ನ ಮಾತ್ರ ಒಳಗೆ ಬಿಟ್ಟುಕೊಳ್ತೀನಿ. ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರದ್ರೋಹಿಗಳ ಜೊತೆಗೆ ವ್ಯವಹಾರವನ್ನ ಮಾಡೋದಿಲ್ಲ. ನಾನು ಯಾವುದೇ ಕಾರಣಕ್ಕೂ ರಾಷ್ಟ್ರದ್ರೋಹಿ ಕಂಪನಿಯ ಉತ್ಪನ್ನಗಳನ್ನು ಸ್ವೀಕರಿಸೋದಿಲ್ಲ. ಜೊತೆಯಲ್ಲಿ ಕುಶಾಲನಗರದ ಹಿಂದೂಗಳು ಇವತ್ತಿನಿಂದ ಒಂದು ಅಭಿಯಾನವನ್ನ ಪ್ರಾರಂಭ ಮಾಡಬೇಕಾಗಿದೆ. NTC ಕಂಪನಿಯ ಮುಖ್ಯ ದ್ವಾರದ ಹತ್ತಿರ ಏನು
ಆ ನಿಸರ್ಗಧಾಮದ ಗೇಟ್ ಇದೆ, ಆ ಗೇಟ್ ಕ್ಲೋಸ್ ಆಗಬೇಕು. ಮೊದಲು ಅದರ ಓಪನಿಂಗ್ ಗೇಟ್ ಎಲ್ಲಿದೆ ಅಲ್ಲಿಯೇ ಗೇಟ್ ಓಪನ್ ಆಗಬೇಕು ಅಂತೇಳಿ ನಿಮ್ಮ ಹೋರಾಟ ಆರಂಭ ಮಾಡಬೇಕು. ಆಗ ಮಾತ್ರ ನೀವು ಹಿಂದೂಗಳಾಗೋದಕ್ಕೆ ಸಾಧ್ಯ, ಆಗ ಮಾತ್ರ ನೀವು ಹಿಂದೂಗಳಾಗೋದಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಹಿಂದೂ ಸುರಕ್ಷಾ ಸಮಿತಿ ಇರಬಹುದು, ಹಿಂದೂ ಜಾಗರಣಾ ವೇದಿಕೆ ಇರಬಹುದು, ಹಿಂದೂ ಪರ ಸಂಘಟನೆಗಳಿರ್ಬಹುದು, ಇವತ್ತಿನಿಂದ ಹೋರಾಟವನ್ನು ಆರಂಭ ಮಾಡಬೇಕು. ಯಾವ ಅಧಿಕಾರಿ ಯಾಕೆ ಮಾಡೋದಿಲ್ಲ ಅಂತೇಳಿ ಅವನ ಅಂಗಿ ಕಾಲರಿಗೆ ಕೈ ಹಾಕಿ ನಾವು ಕೇಳುವ ಪರಿಸ್ಥಿತಿಗೆ ಬರಬೇಕು. ಆಗ ಮಾತ್ರ ಕುಶಾಲನಗರ ಆಗಿರುತ್ತೆ. ಬಂಧುಗಳೇ, ಲವ್ ಜಿಹಾದಿನ ಕರಾಳ ಮಕ ನಾವು ನೀವು ಅಂದುಕೊಂಡಷ್ಟು ಸುಲಭ ಇಲ್ಲ. ಚಿನ್ನನ ಕನಸನ್ನ ನನಸು ಮಾಡುವುದರ ಸಲುವಾಗಿ ರೈಲ್ವೆ ನಿಲ್ದಾಣದಲ್ಲಿ ಬಾಂಬನ್ನ ಇಟ್ರು, ಬಸ್ ಸ್ಟ್ಯಾಂಡ್ ಅಲ್ಲಿ ಬಾಂಬನ್ನ ಇಟ್ರು, ಮಾರ್ಕೆಟ್ ಅಲ್ಲಿ ಬಾಂಬನ್ನ ಇಟ್ರು, ದೇವಸ್ಥಾನದಲ್ಲಿ ಬಾಂಬನ್ನ ಇಟ್ರು, ಕೊನೆಗೆ ಎಲ್ಲಿಯೂ ಸಾಕಾಗದೆ ಕುಕ್ಕರಿನಲ್ಲಿಯೂ ಬಾಂಬನ್ನ ಇಟ್ರು. ಆದ್ರೂ ಹಿಂದೂಗಳನ್ನೇನು ಮಾಡೋದಕ್ಕೆ ಆಗ್ಲಿಲ್ಲ. ಕಾರಣ ಇವತ್ತೇನು ನಾವು ಭವ್ಯ ಮಂದಿರವನ್ನ, ರಾಮ ಮಂದಿರವನ್ನ ನೋಡ್ತೀವಿ. 400 ವರ್ಷಗಳ ಕಾಲದಲ್ಲಿ 73 ಯುದ್ಧಗಳಾಗಿ 6 ಲಕ್ಷ ಜನ ಹುತಾತ್ಮರಾದರೂ ಸುದೈವವಶ ಭಾರತದ ಜನಸಂಖ್ಯೆಯಲ್ಲಿ 82% ಜನಸಂಖ್ಯೆ ಯಾರದ್ದು ಕೇಳಿದ್ರೆ ಹಿಂದೂಗಳದ್ದು. ಕಾರಣ ಏನು ಕೇಳಿದ್ರೆ ನಮ್ಮ ಪೂರ್ವಜರು ಹೇಳ್ತಾ ಇದ್ರು 7 ಜನ್ಮದಲ್ಲಿ ಹುಟ್ಟಿದ್ರು, ಭಾರತದಲ್ಲಿ ಹುಟ್ಟಬೇಕು ಅಂತೇಳಿ. ನಾವೆಲ್ಲರೂ ಪುನರ್ಜನ್ಮವನ್ನ ನಂಬಿರೋರು. ಹಾಗಾಗಿ ನಮಗೆ ಸಾವೇ ಇಲ್ಲ ಬಂಧುಗಳೇ, ನಮಗೆ ಸಾವೇ ಇಲ್ಲ. ನೀನಿವತ್ತು ಲವ್ ಜಿಹಾದನ್ನ ಮಾಡಿ ಆ ಹಿಂದೂ ಹೆಣ್ಣು ಮಗಳು ತಿಳುಕಂತನೋ ಉಳ್ಳಕಂತನೋ ಹಿಂದೂನೇ ಮದುವೆ ಆಗಿದ್ರೆ 2 ಮಕ್ಕಳಾಗ್ತಾ ಇದ್ದು, ಅವಳ ಸಂಖ್ಯೆ ಸೇರಿ 3 ಸಂಖ್ಯೆ ಆಗೋದು. ಆ 3 ಸಂಖ್ಯೆಯ ಜೊತೆಗೆ ಇವತ್ತು ನಿನ್ನ ಪಾಪದ ಪಿಂಡ 6 ಸೇರಿ 9 ಜನ ಹಿಂದೂ ವಿರೋಧಿಗಳನ್ನ ರಚನೆ ಮಾಡಿದೆ ಅನ್ನುವ ಕುಹುಕ ನಗೆ ನಿನಗೆ ಇರಬಹುದು. ಆದ್ರೆ ನಾವು ಇವತ್ತು ಈ ಓಪನ್ ಸಭೆಯಲ್ಲಿ ಇಲ್ಲಿ ಮದುವೆಯಾಗದ ಯುವಕರಿಗೆ ಚಾಲೆಂಜ್ ಅನ್ನ ಕೊಡ್ತೀನಿ. ಕುಶಾಲನಗರದಲ್ಲಿ ಒಂದೇ ಒಂದು ಹಿಂದೂ ಹೆಣ್ಣು ಮಗಳನ್ನ ಲವ್ ಜಿಹಾದಿಗೆ ಬಲಿ ಮಾಡಿದರೆ ಹಿಂದೂ ಯುವಕರು 10 ಜನ ಮುಸಲ್ಮಾನ ಹೆಣ್ಣು ಮಕ್ಕಳನ್ನ ನಮ್ಮ ಮನೆಗೆ ಕರೆದುಕೊಂಡು ಬರಬೇಕು. ಕರೆದುಕೊಂಡು ಬಂದರೆ ಅವರ ವಿವಾದ ಖರ್ಚನ್ನ ಸಂಪೂರ್ಣ ನಾವೇ ವಹಿಸಿಕೊಳ್ತೀವಿ. ಜೊತೆಯಲ್ಲಿ ಆ ಹೆಣ್ಣು ಮಕ್ಕಳನ್ನ ತೆಗೆದುಕೊಂಡು ಬಂದು 3 ಮಕ್ಕಳನ್ನ ಮಾಡಿಕೊಂಡ್ರೆ ಅದರ 1 ಮಕ್ಕಳ ವಿದ್ಯಾಭ್ಯಾಸದ ಸಂಪೂರ್ಣ ಖರ್ಚನ್ನು ಸಹ ನಾವೇ ಕೊಡ್ತೀವಿ. ಆ ಮೂಲಕ ತಾಯಿ ಭಾರತೀಯನ್ನ ಇಸ್ಲಾಮೀಕರಣ ಮಾಡ್ತೀವಿ. 1947ರಲ್ಲಿ ಭಾರತವನ್ನ ಇಸ್ಲಾಂ ರಾಷ್ಟ್ರವಾಗಿ ಮಾಡ್ತೀವಿ ಅನ್ನುವ ಅವರ ಕನಸನ್ನ ಭಗ್ನ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತಿನಿಂದನೇ ಆರಂಭ ಮಾಡಬೇಕು. ಹಿಂದೂ ಸಮುದಾಯದಲ್ಲಿ ಹೆಣ್ಣು ಮಕ್ಕಳು ಸಿಗ್ತಾ ಇಲ್ಲ ಅನ್ನುವಂತಹ ಪುರುಷರು ಬಹಳ ಜನ ಇದ್ದೀರಿ. ನೀವೆಲ್ಲರೂ ಇವತ್ತೇ ಚಾಲೆಂಜ್ ಮಾಡಬೇಕು. ಆ ಬುರುಕದ ಅಡಿಯಲ್ಲಿ ಇರುವ ಹೆಣ್ಣು ಮಗುವನ್ನ ಸ್ವತಂತ್ರವಾಗಿ ಅವಳ ಯಾವುದೇ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರದೆ ನನ್ನ ಅಮ್ಮನ ಮುದ್ದಿನ ಸೊಸೆಯಾಗಿ ನನ್ನ ಮನೆಯ ಗೃಹಲಕ್ಷ್ಮಿಯಾಗಿ ಕರೆದುಕೊಂಡು ಬರ್ತೀನಿ ಎನ್ನುವ ಶಪಥವನ್ನು ನೀವು ಮಾಡಿ ಆಗ ಕುಶಾಲನಗರದ ಇಡೀ ಸಮುದಾಯ, ಹಿಂದೂ ಸಮುದಾಯದ ಕಾಲಡಿಗೆ ಬರುತ್ತೆ ಬಂಧುಗಳೇ. ಆವಾಗ ನಾವು ಹೇಳಿದಂತೆ ಅವರು ಕೇಳ್ತಾರೆ. ಆ ನಿಟ್ಟಿನಲ್ಲಿ ಇಲ್ಲಿ ನಡೆಯುವ ಲವ್ ಜಿಹಾದ್ ಅನ್ನುವ ಸಂಪೂರ್ಣ ಜಿಹಾದಿ ಮನಸ್ಥಿತಿಯವರನ್ನ ನಾವು ಹತೋಟಿಗೆ ತರಬೇಕು ಅಂತಾದ್ರೆ ಮೊದಲು ಆರಂಭದ ಹೋರಾಟ ನನ್ನ ಮನೆಯನ್ನ ಜಾಗೃತಿ ಮಾಡಬೇಕು. ಯಾವ ಮೂಲಕ ಜಾಗೃತಿ ಮಾಡಬೇಕು ಕೇಳಿದ್ರೆ ನಮ್ಮ ತಾಯಂದಿರ ವ್ಯಾಪಾರದಿಂದ ಹಿಡಿದು, ಹಣ್ಣಿನಿಂದ ಸೊಪ್ಪಿನಿಂದ ಹಿಡಿದು ನನ್ನ ಕಣ್ಣಿಗೆ ಹಚ್ಚುವ ಕಾಡಿಗೆಯ ತನಕ ನಾನು ಯಾವುದೇ ಕಾರಣಕ್ಕೂ ಹಿಮಾಲಯ ಕಂಪನಿಯ ಪ್ರಾಡಕ್ಟ್ ಅನ್ನು ಮುಟ್ಟೋದಿಲ್ಲ. ಆ ಹಿಮಾಲಯ ಪ್ರಾಡಕ್ಟಿನ ಕಂಪನಿ ಏನಿದೆ, ಭಾರತದಲ್ಲಿ ಲವ್ ಜಿಹಾದ್ ಮಾಡುವುದಕ್ಕೆ ಪ್ರತಿಶತ 50% ದುಡ್ಡು ವರ್ಷಕ್ಕೆ ಅವನೊಬ್ಬನೇ ಕೊಡ್ತಾ ಇದ್ದಾನೆ. ಬೆಳಿಗ್ಗೆ ಬಂದಾಗ ಅಚ್ಚರಿಯ ಸಂಗತಿ, ಕುಶಾಲನಗರದಲ್ಲಿ ಈ ಲವ್ ಜಿಹಾದ್ ಪ್ರಕರಣ ನಡೆದ ಮಾರನೇ ದಿನ ಇಲ್ಲಿರುವ ಒಂದು ರೆಸಾರ್ಟಿಗೆ 4 ಕೋಟಿ ಅರಬ್ಬಿನ ಹಣ ಹರಿದು ಬಂತು ಅಂತೇಳಿ ಯೋಚನೆ ಮಾಡ್ಬೇಕಲ್ಲ ನಾವು, ಯಾಕಾಗಿ ಹೀಗಾಗ್ತಾ ಇದೆ? ಒಮ್ಮೆ ಯೋಚನೆ ಮಾಡಿ. ನಮ್ಮ ಊರು ಯಾವತ್ತು ಎತ್ತ ಸಾಕ್ತಾ ಇದೆ? ನಮ್ಮ ಮುಂದಿನ ಯುವ ಪೀಳಿಗೆಯ ಪರಿಸ್ಥಿತಿ ಏನಾಗಬಹುದು?
ಇವತ್ತು ನನ್ನ ಕಾಫಿ ತೋಟದ ಕಾಫಿ ಕೊಯ್ಲಿಗೆ ಹಿಂದೂಗಳು ಸಿಗದೇ ಇರಬಹುದು, ಲೇಟ್ ಆಗಿ ಕುಯ್ಯಬಹುದು, ಸ್ವಲ್ಪ ಏನಾದರೂ ಲಾಸ್ ಆಗಬಹುದು. ಆದರೆ ಇದೇ ಪರಿಸ್ಥಿತಿಯನ್ನ ಮುಂದುವರಿಸಿದ್ರೆ ಮುಂದೆ ನಮ್ಮ ಮಕ್ಕಳು ನಮಗೆ ಶಾಪ ಹಾಕ್ತಾರಲ್ಲ. ನಮ್ಮಪ್ಪ ಇದ್ದ ಷಂಡ, ನಮ್ಮ ಅಜ್ಜ ಇದ್ದ ಶಿಖಂಡಿ, ಅವರಿಬ್ರು 80% ಇದ್ದಲ್ಲೇ ಏನೂ ಮಾಡೋದಕ್ಕಾಗ್ಲಿಲ್ಲ. ಇವತ್ತು ನಾವು 20% ಆಗಿದ್ದೀವಿ, ಅವ್ರು 80% ಇದ್ದಾರೆ. ನಾವಿನ್ನೇನು ನಮ್ಮ ಅಪ್ಪ ಅಜ್ಜನ ಫೋಟೋವನ್ನ ಮನೆಯಲ್ಲಿ ಇಡೋದು, ಬೀದಿಗೆ ಹಾಕಬೇಕು ಅಂತ ಹೇಳಿ ಆ ಮಕ್ಕಳ ಭಾವನೆಗೆ ಬರಬಾರ್ದು ಅಂತಾದ್ರೆ ನಾವೆಲ್ಲರೂ ಇವತ್ತೇ ಯೋಚನೆ ಮಾಡಬೇಕು. ಈ ಸಮಾಜವನ್ನ, ಈ ಹಿಂದುತ್ವವನ್ನ, ಈ ಹಿಂದೂ ರಾಷ್ಟ್ರವನ್ನ ಕಟ್ಟುವ ಕೆಲಸವೇ ನಮ್ಮದು. ನಮ್ಮಲ್ಲಿ ಜಾತಿ, ನಮ್ಮಲ್ಲಿ ಪ್ರಾಂತ, ನಮ್ಮಲ್ಲಿ ಭಾಷೆ, ನಮ್ಮಲ್ಲಿ ಪಕ್ಷ ಯಾವುದು ಇಲ್ಲದಂತೆ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎನ್ನುವ ಕಲ್ಪನೆಯಲ್ಲಿ ಈ ಕುಶಾಲನಗರದ ಹಿಂದೂಗಳು ಒಂದಾದಾಗ ಮಾತ್ರ ಕುಶಾಲನಗರವೇ ಆಗಿರುತ್ತೆ. ಇಲ್ಲ ಮುಂದೊಂದು ದಿನ ನಮ್ಮ ಮಕ್ಕಳ ಇಲ್ಲ ಮೊಮ್ಮಕ್ಕಳ ಕಾಲದಲ್ಲಿ ಕುರಾನ ನಗರ ಆಗಿ ಪರಿವರ್ತನೆ ಆಗಬಾರ್ದಲ್ಲ ಬಂಧುಗಳೇ. ಆ ನಿಟ್ಟಿನಲ್ಲಿ ಅತೀವ ಸಂತೋಷ ಏನು ಕೇಳಿದ್ರೆ, ನಾವಿವತ್ತು 3 ಕಿಲೋಮೀಟರ್ ಮೆರವಣಿಗೆಯನ್ನ ಮಾಡಿದ್ರು ಸಹ ನಮ್ಮ ಸಭೆಯಲ್ಲಿ ಸಂಖ್ಯೆ ಕಡಿಮೆ ಆಗಲಿಲ್ಲ. ಕಾರಣ ಏನು ಕೇಳಿದ್ರೆ, ಇನ್ಯಾವುದೋ ಕಾರ್ಯಕ್ರಮದ ತರ ನಾವು ಇಲ್ಯಾವುದೇ ಉದ್ದೇಶವನ್ನ ಬಿಟ್ಟು ಇನ್ಯಾವುದೇ ಆಸೆಯನ್ನ ಇಟ್ಕೊಂಡು ಬರಲಿಲ್ಲ. ನಮ್ಮ ಉದ್ದೇಶ ಏನಿತ್ತು ಕೇಳಿದ್ರೆ, ಕುಶಾಲನಗರವೇ ಆಗಿರಬೇಕು, ಹಿಂದೂ ಮಾತೆಯರಿಗೆ ರಕ್ಷಣೆಯನ್ನ ಕೊಡಬೇಕು, ನನ್ನ ಸಹೋದರಿಯ ಜೊತೆಗೆ ನನ್ನೂರಿನ ಎಲ್ಲಾ ಸಹೋದರಿಯರ ರಕ್ಷಣೆಯನ್ನ ಮಾಡಬೇಕು. ಇನ್ಯಾವತ್ತೂ ಲವ್ ಜಿಹಾದ್ ಆಗಬಾರ್ದು. ಲವ್ ಜಿಹಾದ್ ಅನ್ನುವ ಮಾಡುವ ಎಲ್ಲಾ ಕುತಂತ್ರ ಕುನ್ನಿಗಳಿಗೂ ಉತ್ತರವನ್ನ ಕೊಡಬೇಕು, ಅದಷ್ಟೇ ನಮ್ಮ ತಲೆಯಲ್ಲಿತ್ತು. ಹಾಗಾಗಿ ನಾವು ಇವತ್ತು ಇಲ್ಲೆಷ್ಟೋ ಜನ ಸುಮ್ಮನೆ ಕೂತಿದ್ದೀವಿ. ಬಂಧುಗಳೇ, ತಾಯಿ ಭಾರತಿ ಬಂಜೆ ಅಲ್ಲ. ಸಾವಿರ ವರ್ಷಗಳ ಕಾಲ ಈ ದೇಶದ ಮೇಲೆ ದಮನ ದಬ್ಬಾಳಿಕೆಗಳು ನಡೆದಾಗಲೂ ಈ ದೇಶದಲ್ಲಿ ಯಾವತ್ತೂ ಸಹ ಧರ್ಮವನ್ನ ಬಿಟ್ಟುಕೊಟ್ಟಿರೋರು ಯಾರೂ ಇಲ್ಲ. ನಾನು ಆರಂಭದಲ್ಲೇ ಹೇಳಿದೆ, ರಾಜಕಾರಣಿಗಳು ಬಹಳಷ್ಟು ಯೋಚನೆಯನ್ನ ಮಾಡಬೇಕು. ತುಷ್ಟೀಕರಣದ ನೀತಿಯಲ್ಲಿ ಇವತ್ತಿನ್ನೊಂದು ಹೊಸದೊಂದು ಸ್ಲೋಗನ್ಗಳು ಆರಂಭ ಆಗಿದೆ, ದಲಿತರು ಮುಸಲ್ಮಾನರು ನಾವೆಲ್ಲ ಒಂದೇ ಅಂತ ಹೇಳಿ ಯೋಚನೆಯನ್ನ ಮಾಡಬೇಕು. ಅಂಬೇಡ್ಕರ್ಗೆ ಇವರು ಗೌರವ ಕೊಡೋದಾದ್ರೆ ಶರಿಯಾ ಕಾನೂನನ್ನ ಇವತ್ತೇ ಕೈ ಬಿಟ್ಟು ಬಿಡ್ಲಿ, ದಲಿತರು ಮುಸಲ್ಮಾನರು ಒಂದೇ ಅನ್ನೋದನ್ನ ನಾನು ಒಪ್ಪುತ್ತೀನಿ. ಅದನ್ನು ಒಪ್ಪೋದಕ್ಕೆ ರೆಡಿ ಇಲ್ಲ ನೀವು. ದಲಿತರು ನೀವು ಒಂದೇ ಅಂದ್ರೆ ಈ ದೇಶದ ಸಂವಿಧಾನವನ್ನ ಫಸ್ಟ್ ಒಪ್ಕೊಳ್ಳಿ, ಅಂಬೇಡ್ಕರ್ ಕಾನೂನನ್ನ ಫಸ್ಟ್ ಒಪ್ಕೊಳ್ಳಿ, ಅಂಬೇಡ್ಕರ್ ಫೋಟೋವನ್ನ ಮನೆಯಲ್ಲಿ ಇಟ್ಟು ಹೂವಿನ ಹಾರವನ್ನ ಹಾಕಿ ಪೂಜಿಸೋದಕ್ಕೆ ಆರಂಭ ಮಾಡಿ, ಅವತ್ತೇ ನಾನು ಒಪ್ಪುತ್ತೀನಿ. ಅದನ್ನ ಬಿಟ್ಟು ದಲಿತ ಕೇರಿಗಳಲ್ಲಿ ಹಲ್ಲೆ ಮಾಡೋದಕ್ಕೆ ನಿಮಗಾಗುತ್ತೆ, ದಲಿತ ಹೆಣ್ಣು ಮಕ್ಕಳನ್ನ ಲೌಚಿಯಾಗಿ ಮಾಡೋದಕ್ಕೆ ನಿಮಗಾಗುತ್ತೆ. ಆದರೆ ಆ ಅಹಿಂದ ವರ್ಗದ ಅಖಂಡ ಶ್ರೀನಿವಾಸರ ಮನೆಗೆ ಬೆಂಕಿ ಹಚ್ಚಿದಾಗ ನಿನ್ನ ಇಸ್ಲಾಂ ಸತ್ತೋಗಿತ್ತ? ಬುದ್ಧಿಜೀವಿಗಳು ಸತ್ತೋಗಿದ್ರ? ಇವತ್ತು ಪೊಲೀಸ್ ಇಲಾಖೆ ಬಹಳ ಚೆನ್ನಾಗಿ ಹೇಳುತ್ತೆ, ಶಾಂತಿಯನ್ನ ಕಾಪಾಡಿ ಅಂತೇಳಿ. ಆ ಹುಬ್ಬಳ್ಳಿಯಲ್ಲಿ ಪೊಲೀಸರಿಗೆ ಹೊಡಿಬೇಕಿದ್ರೆ ನಮ್ಮೂರ ಪೊಲೀಸರು ಟಿವಿಯಲ್ಲಿ ನೋಡ್ಕೊಂಡು ಶೇಂಗಾ ಮಿಠಾಯಿ ತಿಂತಾ ಇದ್ರಲ್ಲ, ಅವತ್ತು ನಿಮ್ಗೆ ಏನಾದ್ರೂ ಅನಿಸ್ಬೇಕಿತ್ತಲ್ಲ. ಆ ಪೊಲೀಸ್ ಬೇರೆ ಅಲ್ಲ, ಈ ಪೊಲೀಸ್ ಬೇರೆ ಅಲ್ಲ, ಅದು ನನ್ನ ಯೂನಿಫಾರ್ಮೇ, ಇದು ನನ್ನ ಯೂನಿಫಾರ್ಮೇ ಅಂತೇಳಿ. ಆ ಕೆಜೆಹಳ್ಳಿ ಡಿಜೆಹಳ್ಳಿಯಲ್ಲಿ ದಾಳಿ ಆದಾಗ ಸಾರ್ವಜನಿಕರ ಆಸ್ತಿ ಪಾಸ್ತಿಯ ಜೊತೆಗೆ ಪೊಲೀಸ್ ಜೀಪಿಗೆ ಬೆಂಕಿ ಹಾಕಿದ್ರಲ್ಲ, ಆವತ್ತು ಪೊಲೀಸರಿಗೆ ಅನಿಸ್ಬೇಕಿತ್ತಲ್ಲ, ಕೊಡಗಿನಲ್ಲಿ ಹಿಂದೂಗಳು ಇರೋದ್ರಿಂದ ನಾವು ಸುರಕ್ಷಿತವಾಗಿದ್ದೀವಿ. ಅಕಸ್ಮಾತ್ ಇಸ್ಲಾಂ 30% ಆದ್ರೆ ನಮಗೂ ಇದೇ ಗತಿ ಅನ್ನೋದು ನಿಮ್ಮ ಮನಸ್ಸಿಗೆ ಬರಬೇಕಿತ್ತಲ್ಲ. ಅದು ಯಾವತ್ತು ಬರುತ್ತೋ ಅವತ್ತು ಮಾತ್ರ ನೀವು ಇವತ್ತು ಅನ್ಬಹುದು, ನಮ್ಮ ಗೃಹ ಮಂತ್ರಿ RSS ವಿರೋಧಿ, RSS ಬಗ್ಗೆ ಕೇಳ್ತಾನೆ ಅಂತ ಹೇಳಿ. ನಿಮ್ಮ ಗೃಹ ಮಂತ್ರಿಯ ಅಜ್ಜಿಯನ್ನ, ನಿಮ್ಮ ಗೃಹ ಮಂತ್ರಿಯ ಅಜ್ಜನನ್ನ, ನಿಮ್ಮ ಗೃಹ ಮಂತ್ರಿಯ ಅತ್ತೆಯನ್ನ ಸಾಯಿಸಿರೋದು ಅದೇ ಸಮಾಜ ಅನ್ನೋದು ಅವನಿಗೆ ಗೊತ್ತಿಲ್ಲ, ನಿಮಗಿನ್ನೇನು ಗೊತ್ತಾಗುತ್ತೆ? ಯೋಚನೆ ಮಾಡ್ಬೇಕಲ್ಲ. ಇವತ್ತಿನ ಗೃಹ ಸಚಿವರು ಸಂಘದ ರಿಜಿಸ್ಟ್ರೇಷನ್ ಅನ್ನ ಕೇಳ್ತಾ ಇದ್ದಾರೆ. ನೀನೊಬ್ಬ ಗೃಹ ಸಚಿವನಾಗಿ ನಿನ್ನ ರಾಜ್ಯದಲ್ಲಿ ಇಷ್ಟು ಲವ್ ಜಿಹಾದ್ಗಳಾಗ್ತಾ ಇದೆ,
9 ವರ್ಷದ ಹಸುಳೆಗೆ ಸುನ್ನತ್ತನ್ನ ಮಾಡಿಸ್ತಾರೆ. ಒಪ್ಪಿದ್ರೆ ಸುನ್ನತ್ತು, ಒಪ್ಪಿಲ್ಲ ಅಂದ್ರೆ ತಲೆ ತೆಗಿತೀವಿ ಅಂತ ಹೇಳ್ತಾ ಇದ್ದಾರೆ. ಅವರನ್ನೇನಾದ್ರೂ ನೀನು ಕಾನೂನು ಕ್ರಮದಲ್ಲಿ ಅಡಗಿಸಬೇಕಲ್ಲಪ್ಪ. ಇದೇ NTC ಕಂಪನಿಯ ಮಾಲೀಕ ನಿನ್ನೆ ಮಾತಾಡುವಾಗ ಹೇಳ್ತಾನೆ, ನನ್ನ ಕಂಪನಿಯ ಒಳಗೆ ಡ್ರಗ್ಸ್ ಅನ್ನ ನಾವು ಯಾವತ್ತು ತರೋದಕ್ಕೆ ಬಿಟ್ಟಿಲ್ಲ. ಯಾರು ಪ್ರಶ್ನೆನೇ ಮಾಡಿದೆ ಆ ಮಾತು ಅವನ ಬಾಯಲ್ಲಿ ಬರುತ್ತೆ ಅಂತ ಆದ್ರೆ ಅಲ್ಲಿ ನಿಜವಾಗಿಯೂ ದ್ರವ್ಯಗಳು ನಡೀತಾ ಇದ್ದಾವೆ, ಅಫೀಮುಗಳು ಮಾರ್ತಾ ಇದ್ದಾನೆ, ಗಾಂಜಾವನ್ನ ಮಾರ್ತಾ ಇದ್ದಾನೆ ಅನ್ನೋದು ಅವನ ಬಾಯಲ್ಲಿ ಬಂತಲ್ಲ. ಪೊಲೀಸ್ ಅಧಿಕಾರಿಗಳಿಗೆ ತಾಕತ್ ಅನ್ನೋದಿತ್ತು ಅಂತಾದ್ರೆ, ನಿನ್ನ ಕಾಕಿಗೆ ಕಲರ್ ಅನ್ನೋದಿತ್ತು ಅಂತಾದ್ರೆ, ನಿನ್ನ ಬೂಟಿನಲ್ಲಿ ಇನ್ನು ಶಕ್ತಿ ಅನ್ನೋದಿತ್ತು ಅಂತಾದ್ರೆ, ನಿನ್ನ ಲಾಠಿಯಲ್ಲಿ ಇನ್ನು ಧೈರ್ಯ ಅನ್ನೋದಿತ್ತು ಅಂತಾದ್ರೆ ಆ ಮಾತನ್ನ ಯಾಕೆ ಹೇಳಿದೆ? ಕರ್ಕೊಂಡು ಬಂದು ಒದ್ದು ಒಳಗಾಕಿ ಎನ್ಕ್ವೈರಿ ಮಾಡ್ಬೇಕಿತ್ತಲ್ಲ. ಮಾಡಲ್ಲ. ಕಾರಣ ಏನು ಕೇಳಿದ್ರೆ ಆ ಅಧಿಕಾರಿಗೆ ತಿಂಗಳ ಕಮಾಯಿ ಅಲ್ಲಿಂದ ಬರುತ್ತಲ್ಲ, ಅದಕ್ಕಾಗಿ ಅವನು ಮಾಡೋದಿಲ್ಲ. ನೀನು ಅಲ್ಲಿಂದ ಕಮಾಯಿ ತೆಗೆದುಕೊಂಡಿಲ್ಲ, ನಾನು ನಿಯತ್ತಲ್ಲಿದ್ದೀನಿ, ನಾನು ನಿಜವಾಗಿಯೂ ಪೊಲೀಸ್ ಅಧಿಕಾರಿ ಅಂತಂದ್ರೆ ನಾಳೆಯ ಬೆಳಿಗ್ಗೆಯ ಒಳಗೆ ಸಂಪೂರ್ಣ ಅವನನ್ನ ಎನ್ಕ್ವೈರಿ ಮಾಡಿ ಮೀಡಿಯಾದವರ ಮುಂದೆ ಅವನ ಎನ್ಕ್ವೈರಿಯ ರಿಪೋರ್ಟ್ ಅನ್ನ ಕೊಡು. ನೀನು ನಿಜವಾದ ಅಧಿಕಾರಿ ಅಂತ ನಾನು ಒಪ್ಪುತ್ತೀನಿ, ನೀನು ನಿಜವಾದ ಅಧಿಕಾರಿ ಅಂತ ನಾನು ಒಪ್ಪುತ್ತೀನಿ. ಅದನ್ನ ಬಿಟ್ಟು ಹಿಂದೂ ಸಮಾಜವನ್ನ, ಹಿಂದೂ ಸಂಘಟಕರನ್ನ ಹೆದರಿಸುವ, ಬೆದರಿಸುವ ಅಥವಾ ವೇದಿಕೆಯ ಮೇಲೆ ಬಂದು ಯಾವುದೋ ರೀತಿಯ ಮಾತನ್ನ ಆಡಬೇಡಿ, ಹೇಟ್ ಸ್ಪೀಚ್ ಅನ್ನ ಮಾಡಬೇಡಿ ಅಂತೇಳಿ ಹೇಟ್ ಸ್ಪೀಚ್ ಮಾಡುವವರು ಹಿಂದೂ ಸಮಾಜದಲ್ಲಿ ಯಾರೂ ಇಲ್ಲ. ಈಗ ತಾನೇ ನಾನು ಭಾಷಣ ಮಾಡಬೇಕಿದ್ರೆ ನಿನ್ನ ಕಿವಿಗೆ ಗುಟುಲಿಟ್ಟುವ ಹಾಗೆ ಆ ದೊಡ್ಡ ಧ್ವನಿಯಲ್ಲಿ ಕೂಗಿದ್ರಲ್ಲ, ಅವರಿಗೆ ಹೋಗಿ ನೀನೊಮ್ಮೆ ಕೇಳು. ಅಲ್ಲ ಒಬ್ಬನೇ ದೇವ್ರು, ಇನ್ಯಾರು ದೇವ್ರು ಇಲ್ಲ ಅಂದ್ರಲ್ಲ, ಅದು ಹೇಟ್ ಸ್ಪೀಚು. ಅದನ್ನ ಪ್ರಶ್ನೆ ಮಾಡು ನೀನು. ನಿನಗೂ ಸಹ ಸುಪ್ರೀಂ ಕೋರ್ಟಿನ ಆರ್ಡರ್ ಇದೆ, ಇಷ್ಟ ಸೌಂಡಿನಲ್ಲಿ ಇಡಬೇಕು ಅಂತ ಹೇಳಿ, ಇಷ್ಟ ಸೌಂಡ್ ಇರಬೇಕು ಅನ್ನೋದು ನಿನಗೂ ಆರ್ಡರ್ ಇದೆ. ಅದರಂತೆ ಅಲ್ಲಿ ಹೋಗಿ ಕೇಳು, ಆವತ್ತು ನಿನ್ನ ತಾಕತ್ತನ್ನ ನಾನು ಒಪ್ಪುತ್ತೇನೆ. ಸುಮ್ಮನೆ ಹಿಂದೂ ಸಂಘಟನೆಯವರನ್ನ ಬಲಿಪಶು ಮಾಡುವುದು, ಇನ್ಯಾವುದೋ ರಾಜಕಾರಣಿಯ ಮಾತನ್ನ ಕೇಳಿಕೊಂಡು ಅವರ ಮೇಲೆ ಕೇಸ್ ಹಾಕೋದಲ್ಲ. ಇದುವರೆಗೂ ಪೊಲೀಸ್ ಇಲಾಖೆಯ ಆತ್ಮಸ್ಥೈರ್ಯ ಹೆಚ್ಚಿಸಿರುವ ಘಟನೆಗಳಿದ್ರೆ, ಪೊಲೀಸರ ಜೊತೆಯಾಗಿ ನಿಂತಿರುವವರಿದ್ದರೆ, ಪೊಲೀಸರಿಗೆ ಗೌರವವನ್ನು ಕೊಟ್ಟಿರುವವರಿದ್ದರೆ, ಈ ದೇಶದ ಕಾನೂನಿಗೆ ಗೌರವವನ್ನು ಕೊಟ್ಟಿರೋರಿದ್ರೆ, ಈ ದೇಶದ ಸಂವಿಧಾನವನ್ನು ಒಪ್ಪಿರೋರಿದ್ರೆ ಅದು ಹಿಂದೂ ಸಂಘಟನೆಯ ಕಾರ್ಯಕರ್ತರು, ಅದು ಹಿಂದೂ ಸಂಘಟನೆಯ ಕಾರ್ಯಕರ್ತರು. ಯೋಚನೆಯನ್ನು ಮಾಡಬೇಕಲ್ಲ. ಯಾವ ದಿಕ್ಕಿನತ್ತ ನಮ್ಮ ದೇಶ ಸಾಗ್ತಾ ಇದೆ, ಯಾವ ದಿಕ್ಕಿನತ್ತ ನನ್ನ ಊರು ಸಾಗ್ತಾ ಇದೆ, ಯಾವ ದಿಕ್ಕಿನತ್ತ ನನ್ನ ಸಮಾಜ ಸಾಗ್ತಾ ಇದೆ, ಯಾವ ದಿಕ್ಕಿನತ್ತ ನಮ್ಮ ಸಮಾಜದ ಟ್ಯಾಕ್ಸಿನ ದುಡ್ಡನ್ನ ತೆಗೆದುಕೊಂಡಿರುವ ಅಧಿಕಾರಿಗಳು ನಡೀತಾ ಇದ್ದಾರೆ ಅನ್ನುವ ಕಲ್ಪನೆಯನ್ನ ಇಟ್ಟುಕೊಂಡು ಕುಶಾಲನಗರದ ಎಲ್ಲಾ ಬಂಧುಗಳು ರಾಷ್ಟ್ರೀಯ ವಿಚಾರಧಾರೆಯನ್ನ ಇಟ್ಟುಕೊಂಡು ಇವತ್ತು ನಾವೇನು ಸೇರಿದೀವಿ, ಇದು ಆರಂಭ, ಇದು ಆರಂಭ, ಇದು ಆರಂಭ. ಪೊಲೀಸ್ ಇಲಾಖೆ ಮನಸ್ಸಿನಲ್ಲಿ ಯೋಚನೆ ಮಾಡಬಹುದು, ಸಭೆ ಸೇರಿದ್ರು, ಮೆರವಣಿಗೆ ಮಾಡಿದ್ರು, ಮನೆಗೆ ಹೋಗಿ ಉಂಡು ಮಲಗ್ತಾರೆ ಅಂತೇಳಿ. ಇಷ್ಟು ದಿನ ನಾವು ಕುಂಭಕರ್ಣನನ್ನ ನಮ್ಮ ಸಮಾಜದವನೇ ಅಂತೇಳಿ ತಿಳ್ಕೊಂಡಿದ್ವಿ, ಹಾಗಾಗಿ ನಾವು ಕುಂಭಕರ್ಣರಾಗಿದ್ವಿ. ಇವತ್ತಿನಿಂದ ನಾವು ಆಂಜನೇಯನ ಕುಲದವರು ಅಂತೇಳಿ ನೆನೆಸಿಕೊಳ್ತೀವಿ, ಆಂಜನೇಯನ ತರನೇ ಎಚ್ಚರವಾಗಿರ್ತೀವಿ, ಈ ಸಮಾಜಕ್ಕೆ ರಕ್ಷಣೆಯನ್ನ ಕೊಡ್ತೀವಿ. ಆ ಮೂಲಕ ಇಡೀ ಕುಶಾಲನಗರ ಮಾತ್ರ ಅಲ್ಲ, ಕೊಡಗಿನ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಲವ್ ಜಿಹಾದ್, ಒಂದೇ ಒಂದು ಮತಾಂತರ, ಒಂದೇ ಒಂದು ರಾಷ್ಟ್ರದ್ರೋಹದ ಕೃತ್ಯ, ಒಂದೇ ಒಂದು ಗೋಹತ್ಯೆ ಆದರೂ ಸಹ ನಾವು ಇಲ್ಲಿರುವ ಅಧಿಕಾರಿಯ ಅಂಗಿ ಕಾಲರನ್ನ ಹಿಡಿದು ಪ್ರಶ್ನಿಸ್ತೀವಿ ಅನ್ನುವ ತಾಕತ್ತು ಭರಿತರಾಗಿಯೇ ನಾವು ಮನೆಗೆ ಸಾಕ್ತೀವಿ. ನಾವು ಇನ್ನು ಮೇಲೆ ಯಾವುದೇ ಕಾರಣಕ್ಕೂ ಸುಮ್ಮನಿರುವ ಪ್ರಶ್ನೆ ಇಲ್ಲ. ಈ ರಾಷ್ಟ್ರವನ್ನ ಕಟ್ಟುವ ಕಾರ್ಯದಲ್ಲಿ, ಈ ರಾಷ್ಟ್ರದ ಸಂವಿಧಾನವನ್ನ ಎತ್ತಿ ಹಿಡಿಯುವ ಕಾರ್ಯದಲ್ಲಿ ನಾವೆಲ್ಲರೂ ಒಂದಾಗಿರ್ತೀವಿ. ನಮ್ಮಲ್ಲಿರುವ ಜಾತಿ, ಮತ, ಪಂಥ, ಪ್ರಾಂತ, ಭಾಷೆ ಎಲ್ಲವನ್ನ ತ್ಯಜಿಸಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎನ್ನುವ ಕಲ್ಪನೆಯಲ್ಲಿ ನನ್ನ ಮನೆಯ ಅಕ್ಕ ತಂಗಿಯರಿಗೆ ಆದ ನೋವು ನನ್ನ ಅಕ್ಕ ತಂಗಿಯರಿಗೂ ನೋವಾಗದಂತೆ, ನನ್ನ ಮಡದಿಗೆ ಆದ ನೋವು ನನ್ನ ಸ್ನೇಹಿತರ ಮನೆಯಲ್ಲಿ ಎಲ್ಲಿಯೂ ಆಗದಂತೆ ಎಚ್ಚರಿಕೆಯಿಂದ ಈ ಸಮಾಜವನ್ನ ಕಟ್ಟುವ ಕೆಲಸವನ್ನ ಮಾಡ್ತೀವಿ. ನಮ್ಮ ವ್ಯಾಪಾರವನ್ನ, ನಮ್ಮ ವ್ಯವಹಾರವನ್ನ ತಾಯಿ ಭಾರತಿಗೆ ಹೂ ಹಾಕುವವರ ಜೊತೆಗೆ, ಒಂದೇ ಮಾತರಂ ಹೇಳುವವರ ಜೊತೆಗೆ, ನಮ್ಮ ಗೋಮಾತೆಗೆ ಗೌರವ ಕೊಡುವವರ ಜೊತೆಗೆ, ನಮ್ಮ ಸಹೋದರಿಯರು ಅಂತ ತಿಳಿಯುವವರ ಜೊತೆಗೆ ವ್ಯಾಪಾರ ವ್ಯವಹಾರವನ್ನ ಮಾಡ್ತೀವಿ. NTC ಕಂಪನಿಯನ್ನ ಮುಚ್ಚುವ ತನಕ ನಾವು ಯಾವತ್ತೂ ಇಲ್ಲಿಗೆ ಬರುವ
ಪ್ರವಾಸಿಗರಿಗೂ ಸಹ ನಾವು ಹೇಳಬೇಕು, NTC ಕಂಪನಿ ಇರ್ತಕ್ಕಂಥದ್ದು ಲವ್ ಜಿಹಾದಿಗೆ ಕುಮ್ಮಕ್ಕು ಕೊಡೋದಕ್ಕೆ, NTC ಕಂಪನಿ ಇರ್ತಕ್ಕಂಥದ್ದು ಹಿಂದೂ ವಿರೋಧಿಗಾಗಿ. ಇವತ್ತು ಅವನು ಕೇಸರಿ ಶಲ್ಯವನ್ನ ಹಾಕೊಂಡಿರಬಹುದು, ದೊಡ್ಡ ಬ್ಯಾನರ್ ಅನ್ನ ಹಾಕಿರಬಹುದು. ಇವೆಲ್ಲ ನರಿಯ ಬುದ್ಧಿ ಅನ್ನೋದನ್ನ ನಾವು ಇಡೀ ಸಮಾಜಕ್ಕೆ ತಿಳಿಸುವ ತನಕ ನಾವು ವಿರಮಿಸೋದಿಲ್ಲ ಅನ್ನುವ ಮಾತನ್ನ ನಾವೆಲ್ಲರೂ ನೆನಪಿಟ್ಟುಕೊಳ್ಳೋಣ. ಔಚಿತ್ಯವಾಗಿ ಒಂದು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿರುವ ತಮಗೆಲ್ಲರಿಗೂ ವಂದಿಸುತ್ತಾ, ಈ ಕುಶಾಲನಗರದಲ್ಲಿ ಹಿಂದುತ್ವದ ಶಕ್ತಿ ಇನ್ನಷ್ಟು ಉಜ್ವಲಿಸಲಿ. ಆ ಉಜ್ವಲಿಸುವ ಮೂಲಕ ನಮ್ಮ ವಿರೋಧಿಗಳಿಗೆ ನಮ್ಮ ತಾಕತ್ತೇನು, ಹಿಂದೂ ಸಮಾಜವನ್ನ ಕೆಣಕಿದ್ರೆ ನಾವು ಏನಾಗ್ತೀವಿ ಅನ್ನುವ ಉದಾಹರಣೆ NTC ಕಂಪನಿಯ ಮೂಲಕ ಇಡೀ ದೇಶಕ್ಕೆ ಗೊತ್ತಾಗಲಿ ಎನ್ನುವ ಮಾತನ್ನ ಹೇಳುತ್ತಾ ನನ್ನ ಮಾತಿಗೆ ಇತಿಹಾರ್ತೀನಿ. बोलो भारत माता की, बोलो भारत माता की, सनातन हिंदू धर्म की, ऋषि मुनि की, गंगा माता की, ತುಂಗಾ माता की, गो माता की, भारत माता की, जय श्री राम. ಧನ್ಯವಾದಗಳು. ನನ್ನ ಧರ್ಮ, ನನ್ನ ಗ್ರಾಮ ಹಾಗೂ ನನ್ನ ಮತ್ತು ನನ್ನ ಕುಟುಂಬದ ಸುರಕ್ಷತೆಗಾಗಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹಿಂದೂ ವಿರೋಧಿ ಮತಾಂತರು, ದೇಶದ್ರೋಹಿಗಳು, ಭಯೋತ್ಪಾದಕರು ಮತ್ತು ಅವರ ಬೆಂಬಲಿಗರೊಂದಿಗೆ ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿಲ್ಲ, ಯಾವುದೇ ರೀತಿಯ ಖರೀದಿ ಮತ್ತು ಮಾರಾಟವನ್ನು ಮಾಡುವುದಿಲ್ಲ. ನನ್ನ ಗ್ರಾಮದಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯ ಮತಾಂತರ, ಲವ್ ಜಿಹಾದ್, ಲ್ಯಾಂಡ್ ಜಿಹಾದ್, ವ್ಯಾಪಾರ ಜಿಹಾದ್ಗಳಿಗೆ ನಾನು ಅವಕಾಶ ನೀಡುವುದಿಲ್ಲ. ನನ್ನ ಗ್ರಾಮದಲ್ಲಿ ಇನ್ನು ಮುಂದೆ ಗೋಹತ್ಯೆ, ಗೋಮಾಂಸ ಮಾರಾಟ, ನಿಷೇಧಿತ ಮಾದಕ ವಸ್ತುಗಳಾದ ಗಾಂಜಾ, ಅಫೀಮು, ಡ್ರಗ್ಸ್, MDM ಮಾರಾಟ ಮತ್ತು ಸೇವನೆಗೆ ನಾನು ಅವಕಾಶ ನೀಡುವುದಿಲ್ಲ. ಹಿಂದೂ ಧಾರ್ಮಿಕ ಆಚರಣೆಗಳು ಮತ್ತು ಹಿಂದೂ ದೇವಾಲಯಗಳ ಭೇಟಿಗಳನ್ನು ನಾನು ನನ್ನ ಕುಟುಂಬ ಸಮೇತರಾಗಿ ನಿತ್ಯ ನಿರಂತರ ಮಾಡುತ್ತೇನೆಂದು ಭಗವಂತನ ಹೆಸರಿನಲ್ಲಿ ಸಂಕಲ್ಪ ಮಾಡುತ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಒಂದೇ ಒಂದೇ